ಆನೋ ಭದ್ರಃ ಕೃತೋ ಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲ ಮೂಲೆಗಳಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ಸೋದರ ಸೋದರಿಯರೇ, ಇಂದಿನ ವಿಷಯ ಈಗಾಗಲೇ ನಮ್ಮ ಸೋದರಿಯವರು ತಿಳಿಸಿಕೊಟ್ಟಂಗೆ, ಯಜ್ಞ ಎಂದರೇನು? ಯಜ್ಞ ಪದವನ್ನು ನಾವು ಕೇಳಿದ ತಕ್ಷಣ ಅಥವಾ ಓದಿದ ತಕ್ಷಣ ನಮಗೆ ನಮ್ಮ ಪಟಲದಲ್ಲಿ ಬರೋದು ಯಾವುದೋ ಋಷಿ ಮುನಿಗಳು ಯಾವುದೋ ಕಾಡಲ್ಲಿ ಮಂತ್ರಘೋಷ ಮಾಡ್ತಾ ಇರ್ತಾರೆ. ಮಂತ್ರಗಳು ಉಚ್ಚಾರಣೆ ನಡೀತಾ ಇರುತ್ತೆ. ಇದು ಕಲ್ಪನೆ ನಮಗೆ ಯೋಗ ಅಂದರೆ, ಯಜ್ಞ ಅಂದರೆ. ಇಲ್ಲಿ ವಿಶಾಲ ಅರ್ಥದಲ್ಲಿ ಯಜ್ಞ ಅಂದರೆ ಏನು ಅಂತಂದರೆ, ಯಜ್ಞವೆಂದರೆ ಉನ್ನತ ಉದ್ದೇಶಕ್ಕಾಗಿ, ಯಜ್ಞವೆಂದರೆ ಉನ್ನತ ಉದ್ದೇಶಕ್ಕಾಗಿ ಸಮರ್ಪಣಾಭಾವದಿಂದ ಮಾಡುವ ಯಾವುದೇ ಸತ್ಕಾರ್ಯ ಯಜ್ಞವೆನಿಸಿಕೊಳ್ಳುತ್ತದೆ. ಇನ್ನೊಂದು ಸಲ, ಉನ್ನತ ಉದ್ದೇಶಕ್ಕಾಗಿ ಸಮರ್ಪಣಾಭಾವದಿಂದ ಮಾಡುವ ಯಾವುದೇ ಸತ್ಕಾರ್ಯವು ಯಜ್ಞವೆನಿಸಿಕೊಳ್ಳುತ್ತದೆ. ಸ್ವಾರ್ಥವನ್ನು ಬಿಟ್ಟು ಲೋಕಹಿತಕ್ಕಾಗಿ, ಧರ್ಮರಕ್ಷಣೆಗಾಗಿ ಮಾಡುವ ಅರ್ಪಣೆಯೇ ಯಜ್ಞ. ಸ್ವಾರ್ಥವನ್ನು ಬಿಟ್ಟು ಲೋಕಹಿತಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಮಾಡುವ ಅರ್ಪಣೆ, ಯಾವುದೇ ಸತ್ಕಾರ್ಯ, ಅದು ಯಜ್ಞವೆನಿಸಿಕೊಳ್ಳುತ್ತದೆ. ಇದು ಸಂಸ್ಕೃತ ಪದ. ಸಂಸ್ಕೃತದ ಮೂಲ ಯಜ್ ಎಂಬ ಧಾತುವಿನಿಂದ ಬಂದಿದೆ. ಯಜ್ ಅಂದರೆ ಅದು ಮೂಲ, ಧಾತು ಅಂದರೆ ಮೂಲ. ಅದರ ಅರ್ಥ, ಯಜ್ ಅನ್ನೋ ಧಾತುವಿನ ಅರ್ಥ ಆರಾಧನೆ, ದಾನ, ಸಮರ್ಪಣೆ. ಇನ್ನು ಇದರ ಬಾಹ್ಯಾರ್ಥ, ಅಗ್ನಿಯಲ್ಲಿ ಆಹುತಿ ಹಾಕಿ ಮಂತ್ರಗಳೊಂದಿಗೆ ಮಾಡುವ ಹೋಮ ಯಜ್ಞ. ನಾವು ದೇವಾಲಯಗಳಲ್ಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ತುಪ್ಪ ಸುರಿತಾರೆ, ಹಾಲು ಸುರಿತಾರೆ, ಅನ್ನ ಹಾಕ್ತಾರೆ, ಏನೋ ಮಾಡ್ತಾರೆ. ಅದನ್ನೆಲ್ಲ ನಾವು ಹೋಮ ಅಂತೀವಿ. ಅದು ಬಾಹ್ಯಾರ್ಥ. ಅಂತರಾರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ. ಯಾವುದೇ ಸ್ವಾರ್ಥವಿಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಸತ್ಕಾರ್ಯವೇ ಯೋಗ. ಇದು ಅಂತರಾರ್ಥ. ಇನ್ನು ಭಗವದ್ಗೀತೆಯಲ್ಲಿ ಯಜ್ಞ ಅಂದರೆ ಕೃಷ್ಣ ಪರಮಾತ್ಮ ವಿಶಾಲವಾದ ಅರ್ಥವನ್ನು ಇಲ್ಲಿ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಜ್ಞಾನ ಯಜ್ಞ, ಜ್ಞಾನ ಸಂಪಾದನೆ, ಅದರ ಹಂಚಿಕೆ. ನಾನೊಬ್ಬನೇ ಜ್ಞಾನ ಸಂಪಾದಿಸ್ಕೊಂಡ್ರೆ ಸಾಲದು, ಅದನ್ನು ಇತರರಿಗೂ ಕೊಡಬೇಕು. ಇದನ್ನು ಜ್ಞಾನ ಯಜ್ಞ ಅಂತೀವಿ. ಹಾಗೆ ಪ್ರಾಣಾಯಾಮ ಯಜ್ಞ. ನಾವು ಪ್ರಾಣಾಯಾಮ ಮಾಡ್ತೀವಿ. ಅದು ಉದ್ದೇಶ ಏನು ಅಂದರೆ ಪ್ರಾಣಶಕ್ತಿಯ ಸ್ವಾಧೀನ. ಇದು ಶ್ವೇತಾಶ್ವತರ ಉಪನಿಷತ್ತಲ್ಲಿದೆ. ಪ್ರಾಣಾಯಾಮ ಯಜ್ಞ ಅಂದರೆ ನಮ್ಮ ಉಸಿರನ್ನು ಎಷ್ಟರ ಮಟ್ಟಿಗೆ ನಾವು ತಡೆ ಹಿಡಿತೀವಿ, ಆ ಆಧಾರದ ಮೇಲೆ ನಮ್ಮ ಆತ್ಮನ ಬೆಳವಣಿಗೆ ಆಗುತ್ತೆ. ಶಾರೀರಿಕ ಎರಡು ಥರ, ಶಾರೀರಿಕ ಬೆಳವಣಿಗೆನೂ ಆಯಸ್ಸು, ಆರೋಗ್ಯಕ್ಕೆಲ್ಲ ಇದು ಮೂಲ ಅಂತಾರೆ ಪ್ರಾಣಾಯಾಮ. ಆಮೇಲೆ ಇಂದ್ರಿಯ ನಿಗ್ರಹವು ಯಜ್ಞವೇ. ಪಂಚೇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಕೊಳ್ಳೋದು ಅದು ಯಜ್ಞವೇ. ಮನಸ್ಸಿನ ನಿಯಂತ್ರಣವೂ ಯಜ್ಞವೇ. ಯಜ್ಞ ಅಂದರೆ ಮನಸ್ಸಿನ ನಿಯಂತ್ರಣವೂ ಅದರಲ್ಲೇ ಬರುತ್ತೆ. ಹಾಗೆ ದ್ರವ್ಯ ಯಜ್ಞ. ಪ್ರಾಮಾಣಿಕವಾಗಿ ದ್ರವ್ಯ ಯಜ್ಞ ಅಂದರೆ ಪ್ರಾಮಾಣಿಕವಾಗಿ ಧರ್ಮದ ಚೌಕಟ್ಟಿನಲ್ಲಿ ಧರ್ಮಯುಕ್ತವಾಗಿ ಸಂಪಾದಿಸಿದ ಹಣವನ್ನು ದಾನ ಮಾಡುವುದು. ಇದು ದಾನ ಯಜ್ಞ, ದ್ರವ್ಯ ಯಜ್ಞ ಅಂತೀವಿ. ನಾವು ದಾನ ಮಾಡಬೇಕು. ಯಾವುದೋ ಅನ್ಯಾಯದ ದೃಷ್ಟಿಯಲ್ಲಿ ಸಂಪಾದಿಸಿದ್ದು
ಮೋಸ ಮಾಡಿ ಸಂಪಾದಿಸಿದ್ದು ಅದು ದಾನಕ್ಕೆ ಅರ್ಹವಲ್ಲ. ಮತ್ತು ಯಾವ ಥರ ಇರಬೇಕು ಅಂದರೆ ಪ್ರಾಮಾಣಿಕವಾಗಿ ಧರ್ಮದ ಚೌಕಟ್ಟಿನಲ್ಲಿ ಧರ್ಮಯುಕ್ತವಾಗಿ ಸಂಪಾದಿಸಿದ ಹಣವನ್ನು ದಾನ ಮಾಡಿದರೆ ಅದು ದ್ರವ್ಯ ಯಜ್ಞ ಅಂತೀವಿ ಅದಕ್ಕೆ. ಈ ಮೇಲಿನವುಗಳೆಲ್ಲವನ್ನು ದೈವ ಕಾರ್ಯವೆಂದು ನಿರ್ಣಯಿಸುವುದು ಯಜ್ಞ. ಯಾವ್ಯಾವುದು? ಜ್ಞಾನಯಜ್ಞ, ಪ್ರಾಣಾಯಾಮ ಯಜ್ಞ, ಇಂದ್ರಿಯ ನಿಗ್ರಹಣ, ಮನಸ್ಸಿನ ನಿಯಂತ್ರಣ, ದ್ರವ್ಯ ಯಜ್ಞ, ಇವನ್ನೆಲ್ಲ ಸೇರಿಸಿ ನಾವು ಈ ದೈವ ಕಾರ್ಯವೆಂದು ನಿರ್ಣಯಿಸಿ ಅದನ್ನು ಯಜ್ಞ ಅಂತ ಹೇಳ್ತೀವಿ. ಇನ್ನು ಪುರಾಣ, ಇತಿಹಾಸ, ವೇದ, ಉಪನಿಷತ್ತುಗಳಲ್ಲಿ ಹಿಂದಿನ ಋಷಿಗಳು, ರಾಜ ಮಹಾರಾಜರುಗಳು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರು ಅಂತ ನಾವು ನಮ್ಮ ಭಾರತೀಯ ಸಾಹಿತ್ಯದಲ್ಲಿ, ಸಂಸ್ಕೃತದಲ್ಲಿ ಓದ್ತೀವಿ, ತಿಳ್ಕೊತೀವಿ. ಅಂದರೆ ಪುರಾಣಗಳು, ರಾಮಾಯಣ, ಮಹಾಭಾರತ, ಹಾಗೆ ಇತಿಹಾಸ, ವೇದ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಅಲ್ಲೆಲ್ಲರೂ ರಾಜ ಮಹಾರಾಜರುಗಳು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರು ಅಂತ ನಮಗೆ ಗೊತ್ತಿದೆ. ಹಿಂದೂಗಳಾಗಿ ನಮ್ಮ ಸಂಸ್ಕೃತಿಯಲ್ಲೇ ಅದು ಹಾಸುಹೊಕ್ಕಾಗಿದೆ. ಮತ್ತು ಯಜ್ಞವು ಯಾಗವು ಎರಡೂ ಒಂದೇನೆ. ಯಜ್ಞ ಯಾಗಾದಿಗಳು ಅಂತೀವಿ. ಯಜ್ಞ ಬೇರೆ, ಯಾಗ ಬೇರೆಯೇ, ಅಥವಾ ಎರಡೂ ಒಂದೇ ಇರ್ತವೆ. ಇದೊಂದು ಸ್ವಲ್ಪ ನಾವು ತಿಳ್ಕೋಬೇಕಾಗುತ್ತೆ. ಯಜ್ಞ ಅಂದರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ, ಸಮರ್ಪಣಾ ಭಾವದಿಂದ ಸ್ವಾರ್ಥರಹಿತವಾಗಿ ವಿಧಿಪೂರ್ವಕವಾಗಿ ಭಗವಂತನ ಯೋಜನೆಗೆ ಸಹಕಾರಿಯಾಗುವಂತೆ ಅಥವಾ ವಿಕಾಸ ಯೋಜನೆಗೆ ಸಹಕಾರಿಯಾಗುವಂತೆ ನಿರ್ವಹಿಸುವ ಎಲ್ಲ ಕಾರ್ಯಗಳು ಯಜ್ಞವೇ. ಭಗವಂತನ ಇಚ್ಛೆ ಏನಿದೆ, ಸಂಸರಣೆ, ಹಾಗೆ ವಿಕಾಸ, ಈಶ್ವರ ಸಂಕಲ್ಪ, ಇದಕ್ಕೆಲ್ಲ ಸಹಕಾರಿಯಾಗುವಂತಹ ಕಾರ್ಯಗಳನ್ನು ಮಾಡುವುದೇ ಯಜ್ಞ. ಉದಾಹರಣೆಗೆ ಪಂಚಮಹಾಯಜ್ಞಗಳು, ಇದನ್ನು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಓದ್ತೀವಿ, ಭಾರತೀಯ ಪದ್ಧತಿಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಪಂಚಮಹಾಯಜ್ಞಗಳು: ದೈವಯಜ್ಞ, ಸೃಷ್ಟಿಕರ್ತನಾದ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ತೋರಿಸುವುದು. ನಮ್ಮನ್ನೆಲ್ಲ ಸೃಷ್ಟಿಸಿ ಈ ಜಗತ್ತಿನ ಎಲ್ಲ ಅನುಕೂಲಗಳನ್ನು ಕೊಟ್ಟು, ಜ್ಞಾನಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಸಲಹತಾ ಇರ್ತಕ್ಕಂಥ ಭಗವಂತನನ್ನು ಕೃತಜ್ಞತೆಯಿಂದ ನೆನೆಸಿಕೊಳ್ಳುವುದು ದೈವಯಜ್ಞ. ಪಿತೃಯಜ್ಞ ಅಂದರೆ ತಂದೆ ತಾಯಿಗಳನ್ನು ಸಾಕಿ ಸಲಹುವುದು ಮಕ್ಕಳ ಕರ್ತವ್ಯ, ಅದು ಯಜ್ಞ. ವೃದ್ಧಾಶ್ರಮಕ್ಕೆ ಕಳಿಸದೆ ಮನೆಯಲ್ಲೇ ಇಟ್ಕೊಂಡು ರಕ್ಷಣೆ ಮಾಡೋದು, ಇದು ಒಂದು ಪದ್ಧತಿ ಆಗಿದೆ ಈಗ. ಏನು ಅಂದರೆ ವೃದ್ಧಾಶ್ರಮಕ್ಕೆ ಕಳಿಸ್ರಿ, ಅವ್ರು ಏನೋ ಮಾಡ್ಕೊತಾರೆ, ನಮಗೆಲ್ಲ ಎಲ್ಲಿ ಬಿಡುವಿದೆ, ಸಿನಿಮಾಗೆ ಹೋಗಬೇಕು, ಇನ್ಯಾವುದೋ ಕಾರ್ಯಕ್ರಮಗಳು ಹೋಗಬೇಕು, ಅವ್ರು ಕರೆದಿದ್ದಾರೆ, ಇವ್ರು ಕರೆದಿದ್ದಾರೆ, ಇದಕ್ಕೆಲ್ಲ ಅವರಿದ್ದರೆ ನಮಗೆ ಅಡ್ಡ. ಅದಕ್ಕೆ ರಾಹುಕೇತುಗಳು ಅಂತಾರಂತೆ ತಂದೆ ತಾಯಿಗಳು. ಈಗ ಬಂದುಬಿಟ್ಟಿದೆ ಆ ಥರ ಅಲ್ಲದೆ ಅವರನ್ನು ತಂದೆ ತಾಯಿಗಳನ್ನು ರಕ್ಷಣೆ ಮಾಡೋದು ಮಕ್ಕಳು ಮಾಡ್ತಕ್ಕಂಥ ಮಹತ್ ಕಾರ್ಯ, ಅದೇ ಯಜ್ಞ. ಇದು ಪಿತೃಯಜ್ಞ. ಋಷಿಯಜ್ಞ: ಗುರುಗಳಿಗೆ ನಾವು ವಿಧೇಯರಾಗಿ ಅವ್ರು ಕೊಡ್ತಕ್ಕಂಥ ಜ್ಞಾನವನ್ನು ಉಪಯೋಗಿಸ್ಕೊಂಡು ಇತರರಿಗೆ ಹಂಚಿ ಗುರುಗಳಿಗೆ ಗೌರವಾದರಗಳನ್ನು ತೋರಿಸುವುದು, ಇದು ಋಷಿಯಜ್ಞ. ಋಷಿಗಳು, ಗುರುಗಳು ಅಂದರೆ ಅದೇನೆ. ಮತ್ತು ಭೂತಯಜ್ಞ: ಪ್ರಾಣಿಗಳ ವಿಕಾಸಕ್ಕೆ ಅವುಗಳನ್ನು ರಕ್ಷಣೆ ಮಾಡಿ ಅವುಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು. ಎಲ್ಲ ಪ್ರಾಣಿಗಳನ್ನು ಸಮವಾಗಿ ನೋಡ್ಕೊಳ್ಳಿ. ಆ ಕೊನೆ ಕೇಳಿಸ್ತಾ ಇದೆಯಾ? ಹಾಂ, ಸರಿ. ಭೂತ ಅಂದರೆ ಪ್ರಾಣಿಗಳು. ಭೂತಯಜ್ಞ ಅಂದರೆ ನಾವು ಪ್ರಾಣಿಗಳಿಗೆ ಏನೇನೋ ಸಹಾಯ ಮಾಡ್ಬೋದು, ಅವುಗಳನ್ನ ರಕ್ಷಣೆ ಮಾಡ್ಬೋದು. ವಿಕಾಸ ಯೋಜನೆಯಲ್ಲಿ, ಭಗವಂತನ ಸಂಕಲ್ಪದಲ್ಲಿ ಅವು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾವೆ. ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ ವಿಕಾಸ ಯೋಜನೆಯಲ್ಲಿ, ಅವು ಹಿಂದೆ ಬರ್ತಾ ಇದ್ದಾವೆ.
ಅವುಗಳ ವಿಕಾಸಕ್ಕೆ ಅಡಚಣೆ ಮಾಡದಂತೆ ನಾವು ಜೀವನ ಮಾಡುವುದು, ಅವಕ್ಕೆ ಸಹಾಯ ಮಾಡುವುದು, ಇದು ಭೂತಯಜ್ಞ. ಹಾಗೆ ಮಾನವ ಯಜ್ಞ, ಸಹವರ್ತಿಗಳಿಗೆ ನಾವು ಮಾಡ್ತಕ್ಕಂಥ ಸಹಕಾರ, ಸೇವೆ, ನಮ್ಮವರೇ ಆಗಿರ್ತಕ್ಕಂಥ ಮಾನವ ಕುಲಕ್ಕೆ ನಾವು ಏನೇನು ಮಾಡಿ, ಇದೆಲ್ಲನೂ ಸೇವೆನೇ. ತಿಂಡಿ ಹಾಕಿದರು, ಆಮೇಲೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಇನ್ನೇನೋ ಒಂದು ಕೆಲವು ವಿಷಯಗಳನ್ನು ಇಲ್ಲಿ ಹಂಚಿಕೊಳ್ತೀವಿ, ಇದೆಲ್ಲ ಮಾನವ ಯಜ್ಞ ಅಂತೀವಿ. ಇವೆಲ್ಲ ಯಜ್ಞಗಳೇ. ಅಗ್ನಿಹೋತ್ರ ಯಜ್ಞ ಅಂತ ಇದರಲ್ಲಿ ಉಪನಿಷತ್ತುಗಳಲ್ಲಿ ಬರುತ್ತೆ, ವೇದೋಪನಿಷತ್ತುಗಳಲ್ಲಿ. ಅಗ್ನಿಹೋತ್ರ ಯಜ್ಞ ಅಂದರೆ ಅಗ್ನಿಗೆ ನಾವು ಮಾಡ್ತಕ್ಕಂಥ ಸೇವೆ ಅಥವಾ ಸಮರ್ಪಣೆ. ಅಗ್ನಿಗೆ ಏನು ಸಮರ್ಪಣೆ ಮಾಡಬೇಕು? ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಗೃಹಿಣಿಯರು, ಮಾತೆಯರು ಬೆಳಗ್ಗೆ ಇದ್ದರೆ ಸ್ನಾನ ಮಾಡಿ ಆ ಒಲೆ ಮೇಲೆ ಒಂದು ರಂಗೋಲಿ ಹಾಕಿ ಅದಕ್ಕೊಂದು ಇದು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಮತ್ತೆ ಒಲೆ ಹತ್ತಿಸ್ತಾಯಿದ್ರು. ಇದು ನಿಜವಾದ ಅಗ್ನಿಹೋತ್ರ ಯಜ್ಞ. ದಿನ ಮಾಡ್ತಾರೆ, ಅದನ್ನು ಒಲೆಯನ್ನು ಸಾರಿಸಿ ರಂಗೋಲಿ ಹಾಕಿ ಒಂದು ಗಂಧದ ಕಡ್ಡಿಯನ್ನು ಮಾಡಿ ತಿರುಗಿಸಿ ಮಾಡಿ ಅದನ್ನೆಲ್ಲ ಮಾಡ್ತಾರೆ. ಅಂದರೆ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಭಗವಂತನ ಸಮಾನವಾಗಿರ್ತಕ್ಕಂಥ ಅಗ್ನಿ ನಮಗೆ ನಮ್ಮ ಆಹಾರವನ್ನು ಪಚನ ಮಾಡ್ತಕ್ಕಂಥ, ಶುದ್ಧವಾಗಿ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಸಹಾಯ ಮಾಡೋದರಿಂದ ನಾವು ಅಗ್ನಿಗೆ ಯಜ್ಞ ಮಾಡಬೇಕು. ಇದು ಅಗ್ನಿಹೋತ್ರ ಯಜ್ಞ. ಆಮೇಲೆ ಭಗವದ್ಗೀತೆಯಲ್ಲಿ ಯಜ್ಞ ಅಂದರೆ ಏನು? ಅಹಂಕಾರವನ್ನು ಜ್ಞಾನಾಗ್ನಿಗೆ ಸಮರ್ಪಿಸುವ ಜೀವನವೇ ಪರಮಶ್ರೇಷ್ಠವಾದ ಯಜ್ಞ. ಭಗವದ್ಗೀತೆ ಹೇಳುತ್ತೆ, ಅಹಂಕಾರ ಅನ್ನೋ ಅಗ್ನಿಗೆ ಅರ್ಪಿಸುವ ಜೀವನವೇ, ಅಹಂಕಾರವನ್ನು ಜ್ಞಾನಾಗ್ನಿಗೆ ಅರ್ಪಿಸೋದು. ಅಹಂಕಾರ ಇದೆಯಲ್ಲ, ಇದನ್ನು ಜ್ಞಾನಾಗ್ನಿಯಲ್ಲಿ ಹಾಕಿ ಸುಡೋದು. ಯಜ್ಞಯಾಗಾದಿಗಳಲ್ಲಿ ಹವಿಸ್ಸನ್ನು ಹಾಕ್ತಾರಲ್ಲ, ತುಪ್ಪ, ಜೇನು, ಹಾಲು ಅದೆಲ್ಲ ಸುರಿದ ಹಾಗೆ ನಮ್ಮ ಅಹಂಕಾರವನ್ನು ಜ್ಞಾನಾಗ್ನಿ ಅಂತಕ್ಕಂಥ ಆ ಅಗ್ನಿಗೆ ಹಾಕಿ ಸುಟ್ಟರೆ ಇದು ನಿಜವಾದ ಯಜ್ಞ. ಭಗವದ್ಗೀತೆ ಹೇಳುತ್ತೆ, ಅಹಂಕಾರವನ್ನು ಜ್ಞಾನಾಗ್ನಿಗೆ ಅರ್ಪಿಸುವ ಜೀವನವೇ. ಬರೀ ಒಂದು ದಿನ ಅಲ್ಲ, ಯಾವುದೋ ಒಂದು ದಿವಸ ಯಜ್ಞಕ್ಕೆ ಹೋಗಿ ಯಾವುದೋ ದೇವಸ್ಥಾನದಲ್ಲಿ ಮಾಡ್ತಾರಂತೆ, ಅಲ್ಲಿ ಭಕ್ತಿಯಾಗಿ ನಮಸ್ಕಾರ ಮಾಡಿ ಮತ್ತೆ ಮಾಮೂಲು ಮಾಡ್ತಾರಲ್ಲ. ನಿತ್ಯ ಜೀವನದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಜ್ಞಾನಾಗ್ನಿಗೆ ಸಮರ್ಪಿಸ್ತಾ ಹೋಗಬೇಕು. ಇದು ನಿಜವಾದ ಯಜ್ಞ, ಪರಮಶ್ರೇಷ್ಠ ಯಜ್ಞ ಅಂದಿದ್ದಾರೆ ಇಲ್ಲಿ ಭಗವದ್ಗೀತೆಯಲ್ಲಿ. ನಿನ್ನ ಅಹಂಕಾರ ಏನಿದೆ ಅದನ್ನು ಜ್ಞಾನದ ಅಗ್ನಿಯಲ್ಲಿ ಸುಡ್ತಾ ಬಂದರೆ ಹೆಜ್ಜೆ ಹೆಜ್ಜೆಗೂ ನಡಿಬೇಕು. ಇದು ಈ ಯಜ್ಞ, ಅದು ನಿಜವಾದ ಶ್ರೇಷ್ಠವಾದ ಪರಮಶ್ರೇಷ್ಠವಾದ ಯಜ್ಞ. ಒಂದು ಗಾಢವಾದ ವಾಕ್ಯ ಇದೆ, ಬೆಂಕಿಯಲ್ಲಿ ಹಾಲು ಹಾಕುವುದಕ್ಕಿಂತ ಹೃದಯದ ಅಗ್ನಿಯಲ್ಲಿ, ಜ್ಞಾನಾಗ್ನಿಯಲ್ಲಿ ಅಹಂಕಾರವನ್ನು ಹಾಕುವುದು ಶ್ರೇಷ್ಠವಾದ ಯಜ್ಞ. ಬೆಂಕಿಯಲ್ಲಿ ಹಾಲು ಸುರಿಯುವುದಕ್ಕಿಂತ ಹೃದಯದ ಅಗ್ನಿಯಲ್ಲಿ, ಅಂದರೆ ಜ್ಞಾನಾಗ್ನಿಯಲ್ಲಿ ಅಹಂಕಾರವನ್ನು ಹಾಕುವುದು ಶ್ರೇಷ್ಠವಾದ ಯಜ್ಞ. ಈ ಅಹಂಕಾರ ಅಂತಕ್ಕಂಥದ್ದನ್ನು ಹವಿಸ್ಸದೇನೆ ಅದನ್ನು ಈ ಹೃದಯ ಅಗ್ನಿಯಲ್ಲಿ, ಜ್ಞಾನಾಗ್ನಿಯಲ್ಲಿ ಸುಡ್ತಾ ಹೋಗಬೇಕು. ಇದು ನಿಜವಾದ ಯಜ್ಞ. ಈಗ ರಾಮಾಯಣದ ಮಹಾಕಾವ್ಯದಲ್ಲಿ ಮಹರ್ಷಿ ವಿಶ್ವಾಮಿತ್ರರು ಮಾಡಿದ್ದು ಒಂದು ಯಜ್ಞ. ಇದು ಎಂತಹ ಯಜ್ಞ? ನಾವು ಹಿಂದೆ ಮೊದಲೇ ತಿಳ್ಕೊಂಡಂಗೆ ಸ್ವಾರ್ಥರಹಿತವಾಗಿ ಲೋಕದ ಹಿತಕ್ಕಾಗಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗಾಗಿ ಮಾಡಿದ್ದು ಮಹಾಯಜ್ಞ ವಿಶ್ವಾಮಿತ್ರರು ಮಾಡಿದ್ದು. ವಿಶ್ವಾಮಿತ್ರರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಏನಿರಲಿಲ್ಲ, ಸಾಧನೆ ಏನಿರಲಿಲ್ಲ. ಆದರೆ ಲೋಕಹಿತಕ್ಕಾಗಿ ದುಷ್ಟರನ್ನು ಸಂಹಾರ ಮಾಡಬೇಕಾಗಿತ್ತು, ಲೋಕ ಕಲ್ಯಾಣವನ್ನು ಮಾಡಬೇಕಾಗಿತ್ತು.
ಹಾಗಾಗಿ ರಾಮನನ್ನು ಕರ್ಕೊಂಡೋಗಿ ಆ ಯಜ್ಞವನ್ನು ನೆರವೇರಿಸಿದ ವಿಶ್ವಾಮಿತ್ರ. ಅದನ್ನು ನಾವು ವಿಶ್ವಾಮಿತ್ರ ಯಜ್ಞ ಅಂತಲೇ ಒಂದು ಪ್ರತೀತಿ ಇದೆ. ಮತ್ತು ಪಂಚಮಹಾಯಜ್ಞಗಳು ನಾವು ತಿಳ್ಕೊಂಡಂಗೆ ದೈವ, ಪಿತೃಯಜ್ಞ, ಋಷಿ, ಭೂತಯಜ್ಞ, ಮಾನವ ಯಜ್ಞಗಳು ಅವು ಕೂಡ ಶ್ರೇಷ್ಠವಾದ ಯಜ್ಞಗಳೇ. ಅಗ್ನಿಹೋತ್ರ ಯಜ್ಞ ಅಂತ ಒಂದಿದೆ. ಅಗ್ನಿಹೋತ್ರ ಯಜ್ಞ ಅಂದರೆ ಇದು ಭಗವದ್ಗೀತೆಯಲ್ಲೇ ಬರುತ್ತೆ. ಜ್ಞಾನ ಯಜ್ಞ ಇವೆಲ್ಲವೂ ಅಗ್ನಿಹೋತ್ರ ಯಜ್ಞ ಅಂದರೆ ಅಗ್ನಿಗೆ ನಾವು ಸಮರ್ಪಣೆ ಮಾಡಿಕೊಳ್ತಕ್ಕಂಥ. ಇನ್ನು ಯಾಗ ಎಂದರೇನು? ಯಾಗ ಬೇರೆ, ಯಜ್ಞ ಬೇರೆಯೇ. ಇಲ್ಲಿ ನಾವು ತಿಳ್ಕೋಬೋದು. ರಾಮಾಯಣದಲ್ಲಿ ದಶರಥ ಮಹಾರಾಜನು ಮಾಡಿದ್ದು ಯಾಗವೋ ಯಜ್ಞವೋ? ಯಾಗ. ಅದು ನಾವು ಪುತ್ರಕಾಮೇಷ್ಟಿ ಯಾಗ ಅಂತೀವಿ, ಪುತ್ರಕಾಮೇಷ್ಟಿ ಯಜ್ಞ ಅನ್ನಲ್ಲ. ದಶರಥನು ಮಾಡಿದ್ದು ಪುತ್ರಕಾಮೇಷ್ಟಿ ಯಾಗ ಅಂದರೆ ಇಲ್ಲಿ ಏನೋ ಇದು ಅರ್ಥ ಇದೆ. ಕಾಮೇಷ್ಟಿ ಯಾಗ ಅಂದರೆ ಆಸೆಯನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ ಮಾಡಿದ್ದು. ತನಗೇನೋ ಆಸೆ ಇತ್ತು. ಏನು ಆಸೆ? ಮಕ್ಕಳಿಲ್ಲ, ಮಕ್ಕಳನ್ನು ಪಡ್ಕೋಬೇಕು. ಇದನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ದಶರಥ ಮಹಾರಾಜ ಯಜ್ಞವನ್ನು, ಯಾಗವನ್ನು ಮಾಡಿದ. ಮತ್ತು ರಾಮಾಯಣದಲ್ಲಿ ಶ್ರೀರಾಮನು ಕೊನೆಯಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿದ. ಅಶ್ವಮೇಧ ಯಾಗ ಯಾಕೆ ಮಾಡಿದ್ದು? ಪಾಪ ಪರಿಹಾರಕ್ಕೋಸ್ಕರ ಮಾಡಿದ್ದು. ರಾವಣಾಸುರನ ಅವರೆಲ್ಲ ಲಂಕೆಯನ್ನೆಲ್ಲ ಹಾಳು ಮಾಡಿದ್ರಲ್ಲ, ರಾವಣನ ಸಂತತಿಯನ್ನೆಲ್ಲ ಹಾಳು ಮಾಡಿದ್ದಕ್ಕೆ ರಾಮನು ಪಾಪ ಪರಿಹಾರಕ್ಕೆ, ಪಾಪ ಬಂತು. ಅವನು ಬ್ರಹ್ಮರ್ಷಿ, ರಾವಣಾಸುರ ಬ್ರಹ್ಮಹತ್ಯೆ ದೋಷ ಬರುತ್ತೆ. ಅದಕ್ಕೆ ಆ ವಸಿಷ್ಠ ಮಹರ್ಷಿಗಳು ಅವರ ಸಲಹೆ ಕೊಟ್ಟರು, ನೀನು ಇದು ಮಾಡಪ್ಪ, ಈ ಪಾಪ ಪರಿಹಾರ ಆಗೋಗುತ್ತೆ ಅಂತ. ಇನ್ನು ಇವೆಲ್ಲನೂ ಯಾಗಗಳೆಲ್ಲ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಕಾಣಿಸುತ್ತೆ. ಮಹಾಭಾರತದಲ್ಲಿ ಧರ್ಮರಾಜನು ಕೊನೆಯಲ್ಲಿ ಅಶ್ವಮೇಧ ಯಾಗ ಮಾಡಿದ. ಅಶ್ವಮೇಧ ಯಾಗ ನಮಗೆಲ್ಲ ಪರಿಚಯ ಇದೆ. ನಮಗೆ ನಮ್ಮದೇ ಆಗಿರ್ತಕ್ಕಂಥ ಈ ಮಹಾಕಾವ್ಯಗಳ ಬಗ್ಗೆ, ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಪರಿಚಯ ಇರಬೇಕು ನಮಗೆ. ಮಹಾಭಾರತದಲ್ಲಿ ಧರ್ಮರಾಜ ಯಾಕೆ ಅಶ್ವಮೇಧ ಯಾಗ ಮಾಡಿದ? ಇಲ್ಲಿ ಕೂಡ ಪಾಪ ಪರಿಹಾರಕ್ಕೋಸ್ಕರನೇ, ಕೌರವರನ್ನೆಲ್ಲ ನಿಗ್ರಹಿಸಿದ್ದಕ್ಕೆ. ಇನ್ನೂ ಒಂದು ವಿಶಿಷ್ಟತೆ ಇದೆ, ತಪ್ಪಿನ ಸಮಾಧಾನಕ್ಕೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ನಾವು ಸುಸೂತ್ರವಾಗಿ ಪರಿಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಧನ ಸಂಗ್ರಹಣೆ ಮಾಡಿಸಿದಾತ್ನು. ಅರ್ಜುನನನ್ನು ಕಳಿಸಿ ದೇಶ ಸುತ್ತಿ ರಾಜರನ್ನೆಲ್ಲ ಸೋಲಿಸಿ ಧನ ಸಂಗ್ರಹಣೆ ಮಾಡುವುದು ಕೂಡ ಯಾಗವೇ. ಅದಕ್ಕೆ ಅರ್ಜುನನನ್ನು ಧನಂಜಯ ಅಂತ ಕರಿತೀವಿ. ಧನ ಎಲ್ಲ ಜಯಿಸ್ಕೊಂಬಂದವನು, ಅದಕ್ಕೆ ಅವನನ್ನು ಧನಂಜಯ ಅಂತೀವಿ ಅರ್ಜುನನನ್ನು. ಇಲ್ಲಿ ಸ್ವಾರ್ಥ ಇದೆ, ಯಾಗದಲ್ಲಿ ಸ್ವಾರ್ಥ ಇದೆ. ಯಾಗಕ್ಕೂ ಯಜ್ಞಕ್ಕೂ ಇರುವ ಇವೇ ವ್ಯತ್ಯಾಸಗಳು. ಯಜ್ಞವು ಬೃಹತ್ ಕಲ್ಪನೆ, ಯಜ್ಞ ಒಂದು ಬೃಹತ್ ಕಲ್ಪನೆ, ಲೋಕ ಕಲ್ಯಾಣ, ಸಮರ್ಪಣಾ ಭಾವ, ದೈವೀ ಸಂಕಲ್ಪಕ್ಕೆ ಸಹಕಾರ. ಯಾಗವು ಸೀಮಿತ ಕಲ್ಪನೆ, ಪಾಪ ಪರಿಹಾರ, ಲೋಕ ಮಾನ್ಯತೆ, ಆಶಯ ಪೂರೈಕೆ, ಇವೆಲ್ಲ ಯಾಗ. ಚಂಡಿ ಯಾಗ ಅಂತ ಮಾಡ್ತಾರೆ ದೇವಸ್ಥಾನಕ್ಕೆ. ಬೆಂಗಳೂರಲ್ಲಿ ಜಾಸ್ತಿ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ 1000 ರೂಪಾಯಿ ಕಟ್ಟಬೇಕು, ಇಂತಿಂಥ ವಸ್ತುಗಳು ತರಬೇಕು, ಇಷ್ಟು ತೆಂಗಿನಕಾಯಿ ತರಬೇಕು, ಎಲ್ಲ ಕಂಡೀಷನ್ನ ಬೋರ್ಡ್ ಹಾಕಿರ್ತಾರೆ. ಅವನ್ನೆಲ್ಲ ಸಂಗ್ರಹಿಸ್ತಾರೆ. ಬಹುಶಃ ಅಲ್ಲೆಲ್ಲ ಅವರು ಸುಖ ಪಡ್ತಾರೆ, ಏನೋ ನಮಗೂ ಸಮಾಧಾನ ಮಾಡ್ತಾರೆ. ಇದು ಯಾಗ. ಇದು ವ್ಯತ್ಯಾಸ ಇಷ್ಟೇ. ಯಜ್ಞವು ಬೃಹತ್ ಕಲ್ಪನೆ, ಲೋಕ ಕಲ್ಯಾಣದ ಉದ್ದೇಶ ಇರುತ್ತೆ. ಆಮೇಲಿಂದ ಸಮರ್ಪಣಾ ಭಾವನೆ ಇರುತ್ತೆ, ದೈವೀ ಸಂಕಲ್ಪಕ್ಕೆ ಸಹಕಾರ ಇರುತ್ತೆ ಯಜ್ಞದಲ್ಲಿ. ಯಾಗವು ಸೀಮಿತ ಕಲ್ಪನೆ, ಪಾಪ ಪರಿಹಾರ, ಲೋಕಮಾನ್ಯತೆ, ಇಂಥದ್ದೆಲ್ಲ ನಾವು ಕಾಣುತ್ತೀವಿ. ವ್ಯತ್ಯಾಸಗಳು. ಕೀರ್ತಿಗಳ ಪ್ರತಿಷ್ಠೆ ಬೇಕು ಅಂತಕ್ಕಂಥದ್ದು ಯಾಗದಲ್ಲಿ ಕಾಣಿಸುತ್ತೆ. ಇಲ್ಲಿಯವರೆಗೂ ನಾವು ತಿಳಿದುಕೊಂಡಿದ್ದು ವೇದೋಪನಿಷತ್ತುಗಳು,
ಪುರಾಣ ಇತಿಹಾಸಗಳಲ್ಲಿ ಹೇಳಲಾಗಿರುವ ಯಜ್ಞಯಾಗಾದಿಗಳ ವಿಷಯಗಳು ಹಾಗೂ ಯಾಗಕ್ಕೂ ಯಜ್ಞಕ್ಕೂ ವ್ಯತ್ಯಾಸ. ಇದರಿಂದ ನಮಗಾಗಬೇಕಾದದ್ದೇನು ಇವೆಲ್ಲ ತಿಳ್ಕೊಂಡು ಏನು ಮಾಡಬೇಕು? ನಾವೇನಾದರೂ ಮಾಡಬೇಕಾ? ಯಜ್ಞ ಏನಾದರೂ ಅವಶ್ಯಕತೆ ಇದೆಯಾ? ಯಜ್ಞಯಾಗಾದಿಗಳನ್ನು ನಾವು ಮಾಡಬೇಕಾ? ಇಂದು ನಮ್ಮ ಕಾಲಮಾನದಲ್ಲಿ ಇಂತಹ ಯಜ್ಞವನ್ನು ನಮ್ಮಂತಹ ಸಾಧಾರಣ ಮಾನವರು ಮಾಡಲು ಸಾಧ್ಯವೇ? ಯಜ್ಞ ಯಾಗಗಳು ಮಾಡೋಕ್ಕೆ ಬರುತ್ತಾ? ನಾವು ಸುವರ್ಣ ಸೋಪಾನಗಳಲ್ಲಿ ಹೇಳುತ್ತೇವೆ. ಮೊದಲನೇ ಸೋಪಾನ ಶುಚಿಯಾದ ಜೀವಿತ. ಈ ಶುಚಿಯಾದ ಜೀವಿತವೇ ನಿಜವಾದ ಯಜ್ಞ. ನಾವೇನಾದರೂ ಶುಚಿಯಾದ ಜೀವಿತವನ್ನು ಕಾಯ ವಾಚ ಮನಸ ಪರಿಶುದ್ಧಿಯಾದ ಜೀವನವನ್ನು ನಡೆಸುವುದಾದರೆ ಅದು ನಾವು ಜೀವನದುದ್ದಕ್ಕೂ ಮಾಡ್ತಕ್ಕಂಥ ಯಜ್ಞ. ಇದು ಶುಚಿಯಾದ ಜೀವಿತ. ಇದೇನೇ ನಿಜವಾದ ಯಜ್ಞ. ಈ ಎರಡು ರೀತಿಯಲ್ಲಿ ಶುಚಿಯಾದ ಜೀವನವನ್ನು ವಿಭಾಗಿಸಿಕೊಳ್ಳಬಹುದು ಅಂತ ನನಗನ್ನಿಸುತ್ತೆ. ಒಂದನೆಯದು, ಈ ಶುಚಿಯಾದ ಜೀವಿತಕ್ಕೆ ಈ ಶರೀರವನ್ನು ಒದಗಿಸಿಕೊಡ್ತಕ್ಕಂಥ ಅನ್ನಯಜ್ಞ. ಶುಚಿಯಾದ ಜೀವನ ನಡೆಸಬೇಕಾದರೆ ಈ ಶರೀರ ಶುದ್ಧವಾಗಿರಬೇಕು, ಬಲವಾಗಿರಬೇಕು. ಈ ಶರೀರದ ಶುದ್ಧಿಗೆ, ಈ ಶಕ್ತಿಗೆ ಆಧಾರವಾಗಿರ್ತಕ್ಕಂಥದ್ದೇ ಅನ್ನ. ಹಾಗಾಗಿ ಅನ್ನವನ್ನು ಯಜ್ಞದಂತೆ ನೋಡಬೇಕು. ಅದನ್ನು ಅನ್ನಯಜ್ಞ. ಇನ್ನೊಂದು ಜ್ಞಾನಯಜ್ಞ. ಈ ಶರೀರವನ್ನು ಸುಸ್ಥಿತಿಯಲ್ಲಿಟ್ಕೊಂಡ ಮೇಲೆ ಸಾಧನೆ ಮಾಡ್ತಾ ನಾವು ಗಳಿಸ್ತಕ್ಕಂಥ ಜ್ಞಾನವನ್ನು ಇತರರಿಗೆ ಕೊಟ್ಟರೆ ಅದು ಜ್ಞಾನಯಜ್ಞ ಆಗುತ್ತೆ. ಜ್ಞಾನಯಜ್ಞಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಅನ್ನಯಜ್ಞ. ಹಾಗಾಗಿ ನಾವು ಮೊದಲು ಆ ಅನ್ನಯಜ್ಞ ಅಂದರೆ ಏನು, ಈ ಅನ್ನದ ಅವಶ್ಯಕತೆ ಏನು, ಆ ಅನ್ನದ ತಯಾರಿಕೆ, ಹಂಚಿಕೆ ಮತ್ತು ಸ್ವೀಕರಣೆ, ಮೂರು ಜನ ಬರ್ತೀವಿ. ತಯಾರು ಮಾಡ್ತಕ್ಕಂಥವರು ಕಾಯ ವಾಚ ಮನಸ ಶುದ್ಧಿಯಾಗಿರಬೇಕು. ಅವ್ರು ಮಾಡ್ತಕ್ಕಂಥ ಕೈಗಳು ಶುದ್ಧಿಯಾಗಿರಬೇಕು, ಮನಸ್ಸು ಶುದ್ಧಿಯಾಗಿರಬೇಕು, ಬಾಯಿ ಶುದ್ಧಿಯಾಗಿರಬೇಕು. ಇದು ಅನ್ನ ತಯಾರು ಮಾಡ್ತಕ್ಕಂಥ ಯಜ್ಞ. ಹಂಚಿಕೆ ಮಾಡೋರು ಕೂಡ ತ್ರಿಕರಣ ಶುದ್ಧಿಯಾಗಿರಬೇಕು. ಅವ್ರ ಕೈ ಶುದ್ಧಿಯಾಗಿರಬೇಕು, ಬಾಯಿ ಶುದ್ಧಿಯಾಗಿರಬೇಕು, ಮನಸ್ಸು ಶುದ್ಧಿಯಾಗಿರಬೇಕು. ನಾವು ಹೇಳ್ತೀವಿ ಸಂಕಲ್ಪ ಬಲ ಇದೆ, ಸಂಕಲ್ಪ ಶಕ್ತಿ, ಥಾಟ್ ಫಾರ್ಮ್ಸ್ ಅಂತ. ಅವರು ಎಂತಹ ಯೋಚನೆ ಇಟ್ಕೊಂಡು ನಮಗೆ ಬಡಿಸ್ತಾ ಇದ್ದಾರೆ. ಅವ್ರ ಮನಸ್ಸು ಶುದ್ಧಿಯಾಗಿದೆಯೇ, ಅವ್ರ ಬಾಯಿ ಶುದ್ಧಿಯಾಗಿದೆಯೇ, ಇದನ್ನೆಲ್ಲ ನಾವು ಗಮನಿಸಬೇಕು. ಮತ್ತು ಭೋಜನ ಸ್ವೀಕಾರ ಮಾಡೋರು ನಾವು ಶುದ್ಧಿಯಾಗಿದ್ದೀವ, ನಮ್ಮ ಮನಸ್ಸು ಶುದ್ಧಿಯಾಗಿದೆಯಾ, ನಮ್ಮ ಕೈ ಶುದ್ಧಿಯಾಗಿದೆಯಾ, ಇದನ್ನೆಲ್ಲ ನಾವು ಅನ್ನಯಜ್ಞದಲ್ಲಿ ಪಾಲಿಸ್ತಕ್ಕಂಥ ನಿಯಮಗಳು. ಇದನ್ನು ವೇದದಲ್ಲಿ, ಉಪನಿಷತ್ತಲ್ಲಿ ಭೋಜನ ಯಜ್ಞ ಅಂತ ಹೇಳಿದ್ದಾರೆ. ಭೋಜನ ಯಜ್ಞ, ಭೋಜನವೇ ಒಂದು ಯಜ್ಞವಾಗಬೇಕು. ಅನ್ನಯಜ್ಞವೆಂದರೇನು? ಅನ್ನಂ ಪರಬ್ರಹ್ಮ ಅಂತ ಹೇಳುತ್ತೆ ವೇದ, ಉಪನಿಷತ್ತು. ಅನ್ನಂ ಪರಬ್ರಹ್ಮ. ಅನ್ನವನ್ನು ಸಾಕ್ಷಾತ್ ಭಗವಂತನೆಂದು ಪೂಜಿಸಿ ಗೌರವಿಸುವುದು ಇದು ಮೊದಲನೆಯ ಕರ್ತವ್ಯ. ಅನ್ನವನ್ನು ಸಾಕ್ಷಾತ್ ಭಗವಂತನೆಂದು ಪೂಜಿಸಿ ಗೌರವಿಸುವುದು. ಪೂಜಿಸಬೇಕು, ಗೌರವ ಭಾವದಿಂದ ನೋಡಬೇಕು, ಭಗವಂತನಂತೆಯೇ ನೋಡಬೇಕು. ವೃಥಾ ಮಾಡಬಾರದು, ಅನ್ನವನ್ನು ಚೆಲ್ಲಬಾರದು, ನಿಂದಿಸಬಾರದು. ಇದು ಅನ್ನಯಜ್ಞ. ಅನ್ನವನ್ನು ವೃಥಾ ಮಾಡಬಾರದು. ನಾವು ಸಮಾರಂಭಗಳಿಗೆ ಹೋಗ್ತೀವಿ, ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಹೋಗ್ತೀವಿ, ಏನೋ ಮಾತಾಡ್ತಾ ಇರ್ತೀವಿ, ನಮ್ಮದೇ ಸ್ವಂತ ವಿಷಯಗಳು ಹೇಳ್ಕೊತಾ ಇರ್ತೀವಿ. ಅವನು ಬಡಿಸೋನು ಇಟ್ಕೊಂಡು ಹೋಗ್ತಾ ಇರ್ತಾನೆ, ಅವನ ಕರ್ತವ್ಯವನ್ನು ಮಾಡ್ತಾನೆ. ಆಮೇಲೆ ನೋಡ್ತೀವಿ, ಅಯ್ಯೋ ನನಗೆ ಶುಗರ್ ಇದೆ, ಸ್ವೀಟ್ ಎಲ್ಲ ಹಾಕಿಬಿಟ್ಟಿದ್ದಾರೆ,
ಆಮೇಲೆ ಅಲ್ಸರ್ ಇದೆ, ಹಲಸಿ ಮೆಣಸಿನ್ಕಾಯಿ ಪಲ್ಲಿಗಳೆಲ್ಲ ಹಾಕಿಬಿಟ್ಟಿದ್ದಾರೆ, ಅವೆಲ್ಲ ನಾವು ತಿನ್ನಲ್ಲ ಅಂತ ಬಿಡ್ತೀವಿ. ಈ ಥರ ಮಾಡ್ತಾಯಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅನ್ನವನ್ನು ಭಗವಂತನಂತೆ ನೋಡ್ತಾ ಇದ್ದೀವ, ಎಷ್ಟು ಊಟ ಮಾಡ್ತಾ ಇದ್ದೀವಿ, ಎಷ್ಟು ಅಧ್ವಾನ ಅಲ್ಲಿ ನೋಡ್ತೀವಿ ನಾವು ಹೋಟೆಲ್ಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ. ಇದು ನಾವು ಭಗವಂತನಂತೆ ಕಂಡ್ರೆ ಅನ್ನವನ್ನು ಹಾಕಿ ಮಾಡ್ತೀವ. ನಾವು ಊಟದ ಮುಂದೆ ಕೂತ ತಕ್ಷಣ ನಮಗೆ ಆ ಕಲ್ಪನಾ ಬರಬೇಕು, ಭಗವಂತನ ಮುಂದುಗಡೆ ಕೂತಿದ್ದೀನಿ, ಭಗವಂತನನ್ನು ಸೇವಿಸ್ತಾ ಇದ್ದೀನಿ, ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಉಪನಿಷತ್ತುಗಳಲ್ಲಿ ಇದು ವಿಸ್ತಾರವಾಗಿ ಅನ್ನಯಜ್ಞದ ಬಗ್ಗೆ ತಿಳಿಸ್ತಾರೆ. ಉಪನಿಷತ್ತಲ್ಲಿ ಹೇಳುತ್ತೆ, ಭಗವಂತನು ಅನ್ನವನ್ನು ಸೃಷ್ಟಿಸಿ ಅನ್ನಾದವನ್ನು ಸೃಷ್ಟಿಸಿದನು. ಭಗವಂತನು ಅನ್ನವನ್ನು ಸೃಷ್ಟಿಸಿ ಅನ್ನಾದನನ್ನು ಸೃಷ್ಟಿಸಿದನು. ಮೊದಲು ಅನ್ನ ಸೃಷ್ಟಿ ಮಾಡಿ ಅನ್ನವನ್ನು ಸೇವಿಸುವ ಮಾನವನನ್ನು ಸೃಷ್ಟಿ ಮಾಡಿ, ಅನ್ನಾದ ಅಂದರೆ ನಾವೇ, ಅನ್ನವನ್ನು ಸೃಷ್ಟಿಸಿ ಅನ್ನಾದನನ್ನು ಸೃಷ್ಟಿಸಿದನು. ನಾವು ಊಟ ತಿಂಡಿಯನ್ನು ಸ್ವೀಕರಿಸುವಾಗ ಭಗವದ್ಗೀತೆಯ ಶ್ಲೋಕವನ್ನು ಪಠಿಸ್ತೀವಿ, ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗಿ ಹೇಳ್ತೀವಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಎಷ್ಟು ಜನ ನಾವು ಇದನ್ನು ಅಲ್ಲಿ ಹೇಳುವಾಗ ನೆನಪಿಗೆ ತಂದುಕೊತೀವಿ, ನಾನು ಭಗವಂತನನ್ನು ನೆನೆಸ್ಕೊಳ್ತಾ ಇದ್ದೀನಿ, ಭಗವಂತನ ಮುಂದೆ ನಿಂತಿದ್ದೀನಿ. ಏನು ಇದರ ಅರ್ಥ? ನಮ್ಮ ತಟ್ಟೆ ಕಡೆಗೆ ಗಮನ ಇರುತ್ತೆ ನಮಗೆ, ಬೇಗ ತೊಳ್ಕೋಬೇಕು, ಬೇಗ ಹೋಗ್ಬೇಕು ಅಲ್ಲಿಗೆ. ನಿಜವಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಶ್ಲೋಕವನ್ನು ನೆನೆಸ್ಕೊತೀವ, ಜ್ಞಾಪಿಸ್ಕೊತೀವ, ಏನು ಅರ್ಥ ಅಂದರೆ ಅರ್ಪಣೆಯು ಬ್ರಹ್ಮ. ಏನು ಅರ್ಪಣೆ ಮಾಡ್ತಾ ಇದ್ದೀವಿ ಅದು ಬ್ರಹ್ಮ. ಹವಿಸ್ಸು ಬ್ರಹ್ಮ, ಆಹಾರ ಏನಿದೆ ಅದು ಬ್ರಹ್ಮವೇ. ಅಗ್ನಿಯೂ ಬ್ರಹ್ಮ, ಅದೆಲ್ಲವೂ ಬ್ರಹ್ಮನೇ. ಅವನಿಂದ ಮಾತ್ರ ಜೀವಾತ್ಮನು ಗಮ್ಯಸ್ಥಾನವನ್ನು ಅಂದರೆ ಮೋಕ್ಷವನ್ನು ಪಡೆಯಲು ಸಾಧ್ಯ. ಅನ್ನ ಸಾಕ್ಷಾತ್ ಬ್ರಹ್ಮ. ಬ್ರಹ್ಮನನ್ನು ಬ್ರಹ್ಮನಿಗೆ ಅರ್ಪಿಸ್ತಾ ಇದ್ದೀನಿ, ಭಗವಂತ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂದರೆ ಆತ್ಮಕ್ಕೆ ಅರ್ಪಿಸ್ಕೊತಾ ಇದ್ದೀನಿ, ಅಂದರೆ ಭಗವಂತನ ಅಂಶವಾದ ಈ ಆತ್ಮಕ್ಕೆ ಅರ್ಪಣೆ ಮಾಡ್ಕೊತಾ ಇದ್ದೀನಿ. ಗಂತವ್ಯಂ ಅಂದರೆ ನಮ್ಮ ಗಮನವನ್ನು ಮೋಕ್ಷದ ಕಡೆಗೆ ಹರಿಸ್ತಕ್ಕಂಥ ಭಗವಂತ ಈ ಅನ್ನನೇ. ಆದ್ದರಿಂದ ಅನ್ನವನ್ನು ಬ್ರಹ್ಮನೆಂದು ತಿಳಿ. ಇದನ್ನೇ ಉಪನಿಷತ್ತಿನಲ್ಲಿ ಭೋಜನ ಯಜ್ಞ. ಈ ಯಜ್ಞಶಾಲೆ ಯಾವುದು? ಹಾಗಾದರೆ ನೀವು ಯಜ್ಞಶಾಲೆ ನೋಡಿರ್ತೀವಿ, ಅಲ್ಲೆಲ್ಲ ಏನೇನು ವ್ಯವಸ್ಥೆ ಮಾಡಿರ್ತಾರೆ. ಈ ಅನ್ನ ಯಜ್ಞಕ್ಕೆ ಯಜ್ಞಶಾಲೆ ಯಾವುದು ಅಂದರೆ ನಮ್ಮ ಶರೀರವೇ ಯಜ್ಞಶಾಲೆ. ನಮ್ಮ ಶರೀರವೇ ಯಜ್ಞಶಾಲೆ. ಈ ಶರೀರದಲ್ಲಿ ಜಠರವೇ ಯಜ್ಞಕುಂಡ. ಅಲ್ಲೊಂದು ಬೆಂಕಿ ಹಾಕಿ ಎಲ್ಲ ಇಟ್ಟಿಗೆ ಎಲ್ಲ ಜೋಡಿಸಿರ್ತಾರೆ, ಅಲ್ಲಿ ಬೆಂಕಿ ಉರಿತಾ ಇರುತ್ತೆ, ಅದರಲ್ಲಿ ಹವಿಸ್ಸೆಲ್ಲ ಹಾಕ್ತಾರೆ, ತುಪ್ಪ ಹಾಕ್ತಾರೆ, ಜೇನುತುಪ್ಪ ಹಾಕ್ತಾರೆ, ಹಾಲು ಹಾಕ್ತಾರೆ. ಇಲ್ಲಿ ಈ ಮಾನವ ಶರೀರ ಅಂತಕ್ಕಂಥ ಯಜ್ಞಶಾಲೆಯಲ್ಲಿ ಯಜ್ಞಕುಂಡ ಜಠರವೇ, ಸ್ಟಮಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಈ ಜಠರನೇ ಯಜ್ಞಕುಂಡ. ನಾವು ಸ್ವೀಕರಿಸುವ ಆಹಾರವೇ ಹವಿಸ್ಸು. ಅಲ್ಲಿ ತುಪ್ಪ ಎಲ್ಲ ಸುರಿತಾರಲ್ಲ, ನಾವು ಸ್ವೀಕರಿಸ್ತಕ್ಕಂಥ ಆಹಾರವೇ ಈ ಯಜ್ಞಕುಂಡಕ್ಕೆ ಹಾಕ್ತಕ್ಕಂಥ ಹವಿಸ್ಸು. ಈ ಭಾವನೆ ನಮಗಿದ್ದರೆ ನಾವು ಊಟ ಮಾಡುವಾಗ ಯಾವ ಸ್ಥಿತಿಯಲ್ಲಿ ನಾವು ಮಾಡ್ತೀವಿ ಜ್ಞಾಪಿಸ್ಕೋಬೋದು. ನಾವು ಜಠರದಲ್ಲಿ ಪ್ರಾಕೃತಿಕವಾಗಿ ಸ್ರವಿಸುವ ಹೈಡ್ರೋಕ್ಲೋರಿಕ್ ಮುಂತಾದ ಆಮ್ಲಗಳು ಆಹಾರವನ್ನು ದಹಿಸಿ ಅಂದರೆ ಜೀರ್ಣಿಸಿ ದೈಹಿಕ ಶಕ್ತಿಯಾಗಿ ಮಾರ್ಪಡುತ್ತದೆ. ನಾವು ಹಾಕ್ತಕ್ಕಂಥ ಹವಿಸ್ಸು ಅಂದರೆ ಆಹಾರ ನಮ್ಮ ಶರೀರದಲ್ಲೇ ಇರತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಬೇರೆ ಬೇರೆ ಆಮ್ಲಗಳು ಕೆಲಸ ಮಾಡುತ್ತೆ. ಅವೆಲ್ಲ ಚೆನ್ನಾಗಿ ದಹಿಸಿ ಆಹಾರವನ್ನು ಜೀರ್ಣಿಸಿ ದೈಹಿಕ ಶಕ್ತಿಯಾಗಿ ಮಾರ್ಪಡಿಸುತ್ತೆ. ಈ ಪಚನ ಶಕ್ತಿಯನ್ನೇ ಭಾರತೀಯರು ಭೋಜನ ಯಜ್ಞ ಅಂತ ಹೇಳಿದ್ದಾರೆ.
ನಮ್ಮ ಜಠರದಲ್ಲಿ ಆಗ್ತಕ್ಕಂಥ ಈ ಪಚನ ಅಂದರೆ ಜೀರ್ಣ, ಈ ವ್ಯವಸ್ಥೆಯನ್ನೇ ಭಾರತೀಯರು ಭೋಜನ ಯಜ್ಞವಾಗಿ ಸಂಕೇತಿಸಿದ್ದಾರೆ. ಆಯುರ್ವೇದವು ಈ ಜೀರ್ಣ ಕಾರ್ಯದ ದಹನ ಶಕ್ತಿಯನ್ನು ಜಠರಾಗ್ನಿ ಅಂತ ಕರೆಯುತ್ತೆ. ಆಯುರ್ವೇದದಲ್ಲಿ ಅದನ್ನು ನಮ್ಮ ಜಠರದಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಅಲ್ಲಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಇತರ ಆಮ್ಲಗಳ ಜೊತೆಯಲ್ಲಿ ನಾವು ಸೇವಿಸುವ ಆಹಾರವು ಜೀರ್ಣವಾಗಿ ಶಕ್ತಿಯಾಗಿ ಪರಿಣಮಿಸ್ತಕ್ಕಂಥ ವಿಧಾನವನ್ನು ಜಠರಾಗ್ನಿ ಅಂತ ಹೇಳುತ್ತೆ ಆಯುರ್ವೇದ. ಖಾದ್ಯಕ್ಕೆ ಪ್ರೋಕ್ಷಣೆ, ನಾವು ತಟ್ಟೆ ಮುಂದ್ಗಡೆ ಎಲೆ ಮುಂದ್ಗಡೆ ಕೂತ್ಕೊತೀವಿ, ಹಿರಿಯರು ಸ್ವಲ್ಪ ಹಾಕಿ ಹಿಂಗೆ ಅಂಬ್ತಾರೆ, ಮತ್ತು ಹಿಂಗೆ ಸುತ್ತು ಕಟ್ಟಿಸ್ತಾರೆ. ಇದೆಲ್ಲ ಇತ್ತು. ನಾನೇ ನಮ್ಮ ತಂದೆ ತಾಯಿ ನಮ್ಮ ತಾತಂದರೆಲ್ಲ ಮಾಡ್ತಾ ಇರುವಾಗ ನೋಡ್ತಾ ಇದ್ದೆ. ಅವರು ಆ ಥರ ಎಲ್ಲನೂ ಬಹಳ ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಇವೆಲ್ಲ ನಡೀತಾ ಇತ್ತು. ಈಗೆಲ್ಲ ಪಾಶ್ಚಿಮಾತ್ಯರ ಪ್ರಭಾವ, ಓಡಾಡ್ತಾ ತಿಂತೀವಿ, ನಿಂತ್ಕೊಂಡು ತಿಂತೀವಿ, ಮಾತಾಡ್ತಾ ಏನೇನೋ ಮಾಡ್ತೀವಿ. ಇದು ಬಫೆ ಅಂತೀವಿ, ಅದೇನೇನೋ ಹೇಳ್ತೀವಿ. ಇದಕ್ಕೂ ಭಾರತೀಯ ಸಂಸ್ಕೃತಿಗೆ ಭಾಳಷ್ಟು ವ್ಯತ್ಯಾಸ ಇದೆ. ನಮ್ಮ ಕರ್ನಾಟಕದ ಹೆಸರಾಂತ ಒಬ್ಬ ವಿದ್ವಾಂಸರು, ಕವಿಗಳು, ಡಾಕ್ಟರ್ ಪ್ರಭುಶಂಕರ, ನೀವು ಓದಿರೋ ಅವರು ಪ್ರವಾಸ ಕಥನ ಬರೆದ ಅಮೇರಿಕಾಗೆ ಹೋಗಿ, ಅವರು ಅದರಲ್ಲಿ ಅಮೇರಿಕೆಯಲ್ಲಿ ನಾನು ಮತ್ತು ಶಾಂತಿ ಅವರ ಪತ್ನಿ ಅಲ್ಲಿ ನೋಡ್ಕೊಂಬಂದ್ವಿ ಅಂತ ಅವರು ಅದರಲ್ಲಿ ಒಂದು ಚಾಪ್ಟ್ರು ಬರೀತಾರೆ ಆ ಪ್ರವಾಸ ಕಥನದಲ್ಲಿ. ಅಮೇರಿಕಾದವರು ಊಟ ಹೇಗೆ ಮಾಡ್ತಾರೆ ಅಂದರೆ, ರೈಲಿನಲ್ಲಿ ಹೋಗ್ತಾ ಬ್ರೆಡ್ಡು ಜಾಮು ಈಗ ಅಂದ್ಕೊಂಡು ತಿಂತಾರೆ. ರೀತಿ ನೀತಿ ಅಂತ ಅದರ ಒಂದು ಅಧ್ಯಾಯ ಬರೆದಿದ್ದಾರೆ. ಅಮೇರಿಕನ್ನರು ಆ ಬ್ರೆಡ್ಡು ಜಾಮು ತಿಂದು ಮೂತಿ ಇದು ಪೇಪರ್ನಲ್ಲಿ ಒರೆಸ್ಕೊಂಡು ಅಲ್ಲಿ ಡಸ್ಟ್ಬಿನ್ನೆಲ್ಲ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ರೀತಿ ನೀತಿ ಅಂತ ಒಂದು ಪಾಠ ಬರೆದರು. 8ನೇ ಕ್ಲಾಸ್ಗೆ ಅದು ಪ್ರಿಂಟಾಗಿ ಬಂತು. ನಾನು ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರಬೇಕು. ಅದನ್ನು ನೋಡಿ ಏನಪ್ಪ ಏನು ರೀತಿ ನೀತು ಹಿಂಗೆ. ಆಮೇಲೆ ಯಾರೋ ಉತ್ತರ ಕರ್ನಾಟಕದವರು ಒಬ್ಬರು ಶಿಕ್ಷಕರು ಅದನ್ನು ಓದಿ ಆ ಟೆಕ್ಸ್ಟ್ ಬುಕ್ ಕಮಿಟಿಗೆ ಬರೆದರು, ಪೇಪರ್ನಲ್ಲಿ ಬರೆದರು, ನಾನು ನಮ್ಮ ಮಕ್ಕಳನ್ನು ಸ್ಪೂನು ಫೋರ್ಕಲ್ಲಿ ಊಟ ಮಾಡಿಸುವುದಕ್ಕೆ ನನಗಿಷ್ಟ ಇಲ್ಲ, ದಯವಿಟ್ಟು ಈ ಪಾಠ ತೆಗೀರಿ ಅಂತ. ಕೊನೆಗೆ ಪಾಠ ತೆಗೆದುಬಿಟ್ರು. ಇದು ನಮ್ಮ ಸಂಸ್ಕೃತಿ ಅಲ್ಲ, ಫೋರ್ಕು ಸ್ಪೂನ್ನಲ್ಲಿ ತಿನ್ನೋದು. ನಮ್ಮದೇ ವಿಶಿಷ್ಟವಾಗಿರ್ತಕ್ಕಂಥ ಭಾರತೀಯ ಪದ್ಧತಿ ಇದೆ. ಅದನ್ನೇ ನಾವು ಭೋಜನ ಯಜ್ಞ ಅಂತೀವಿ. ಇದಕ್ಕೆ ಅನ್ನದ ಮುಂದೆ ಕೂತ್ಕೊಂಡ ತಕ್ಷಣ ನಾವು ಪ್ರೋಕ್ಷಣೆ ಮಾಡಬೇಕು ಅಂತಾರೆ. ಭೋಜನ ಪಾತ್ರೆಯಲ್ಲಿರುವ ಖಾದ್ಯ ತಿನ್ನುವ ಆಹಾರವನ್ನು ಪವಿತ್ರೀಕರಿಸುವುದಕ್ಕಾಗಿ ಆಚಮನ ಮಾಡಿ ಸ್ವಲ್ಪ ಮೊದಲು ಹಿಂಗೆ ಹಾಕ್ಕೊಂಡು, ಈಗಲೂ ಕೆಲವರು ಮಾಡ್ತಾರೆ, ಆಚಮನ ಮಾಡಬೇಕು. ಆಮೇಲೆ ಅದಕ್ಕೆ ನಮಸ್ಕರಿಸಿ ಪ್ರಣವ ಗಾಯತ್ರಿ ಮಂತ್ರದಿಂದ ಪ್ರಾರಂಭ ಮಾಡ್ತೀವಿ. ಓಂ ಅಂತೀವಿ. ಪ್ರಣವ ಅಂದರೆ ಓಂ ಭೂರ್ಭುವಸ್ವಃ ತತ್ಸತ್ ಸವಿತುರ್ವರ್ಣೇ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಅಂದರೆ ನಾವು ಜಗತ್ತಿಗೆ ಪ್ರಕಾಶವನ್ನು ನೀಡುವ ದಿವ್ಯ ಸವಿತೃ ಅಂದ್ರೇನು? ಸೂರ್ಯ. ಸೂರ್ಯದೇವನ ಪವಿತ್ರ ತೇಜಸ್ಸನ್ನು ಧ್ಯಾನಿಸುತ್ತೇವೆ. ಸೂರ್ಯ ಭಗವಾನನ ತೇಜಸ್ಸನ್ನು ಧ್ಯಾನಿಸಿ ಆ ತೇಜಸ್ಸು ನಮ್ಮ ಬುದ್ಧಿಯನ್ನು ಸನ್ಮಾರ್ಗದ ಕಡೆಗೆ ಪ್ರೇರೇಪಿಸಲಿ. ಧಿಯೋ ಯೋ ನಃ ಪ್ರಚೋದಯಾತ್, ನನ್ನ ಬುದ್ಧಿಯನ್ನು ಪ್ರಚೋದಿಸಲಿ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಪರಿಶೇಚನ ಅಂತೀವಿ. ಅದಕ್ಕೆ ಪರಿಶಿಂಚಾಮಿ ಅಂತಕ್ಕಂಥದ್ದು ಅಂದರೆ ಸುತ್ತಲೂ ಚಿಮಿಕಿಸುವುದು, ನೀರನ್ನು ಚಿಮಿಕಿಸುವುದು. ಹೀಗೆ ಚಿಮಿಕಿಸುವಾಗ ಇನ್ನೊಂದು ಹೇಳ್ತೀವಿ, ಸತ್ಯಂತರ್ವತೇನ
ಪರಿಸಿಂಚಾಮಿ ಅಂದರೆ ಸತ್ಯವನ್ನು ಋತದಿಂದ ಸುತ್ತುಗಟ್ಟುತ್ತೇವೆ. ನಾವು ಪೂಜೆಯಲ್ಲಿ ಹೇಳ್ತೀವಿ ಋತುಂ ಸತ್ಯಂ ಅಂತೀವಿ. ಋತು ಸತ್ಯ ಎರಡು ಪದ ಬಳಸ್ತೀವಿ, ಎರಡೂ ಒಂದೇ ಅರ್ಥನೇ. ಋತು ಸತ್ಯ ಅಂದರೆ ಈ ಸತ್ಯಂತರ್ತೇನ ಪರಿಸಿಂಚಾಮೆ ಅಂತ ಹೇಳಿಕೊಂಡು ಆ ನೀರನ್ನು ಪ್ರೋಕ್ಷಣೆ ಮಾಡ್ತೀವಿ. ಇಲ್ಲಿ ಅರ್ಥ ಏನಂದರೆ, ಸತ್ಯ ಧರ್ಮ ಮತ್ತು ನ್ಯಾಯಗಳ ಮೂಲಕ ಸಂಪಾದಿಸಿದ ಆಹಾರವನ್ನು ನಾನು ಸೇವಿಸುತ್ತಿದ್ದೇನೆ ಅಂತ ಅರ್ಥ. ಅಂದರೆ ಋತು ಸತ್ಯವಾಗಿ ನಾನು ಸ್ವೀಕರಿಸ್ತಾ ಇರ್ತಕ್ಕಂಥ ಆಹಾರವು ನನ್ನ ಸ್ವಂತ ಸಂಪಾದನೆ, ಅನ್ಯಾಯ ಇಲ್ಲ, ಅಧರ್ಮ ಇಲ್ಲ. ಧರ್ಮದ ಚೌಕಟ್ಟಿನಲ್ಲಿ ಸಂಪಾದಿಸಿದಂಥ ಹಣದಿಂದ ಪಡೆದ ಆಹಾರವನ್ನು ನಾನು ಸ್ವೀಕರಿಸುತ್ತಿದ್ದೇನೆ ಅಂತ ನಾವು ಸಂಕಲ್ಪ ಮಾಡಿ, ಇದಕ್ಕೆ ಸಂಕಲ್ಪ ಅಂತೀವಿ. ಸಂಕಲ್ಪ ಮಾಡಬೇಕು. ಇಲ್ಲಿ ಋತು ಮತ್ತು ಸತ್ಯ ಎರಡು ಪದಗಳಿವೆ. ಋತ ಅಂದರೆ ಮನಸ್ಸಿನಲ್ಲಿ ಮೊದಲು ತೀರ್ಮಾನ ಮಾಡಿಕೊಳ್ಬೇಕು, ನಾನು ಸತ್ಯವಾಗಿ ನಡೀತಾ ಇದ್ದೀನಿ ಮನಸ್ಸಿನಲ್ಲಿ. ಆಮೇಲೆ ಸತ್ಯವಾಗಿ ನಡ್ಕೊಳ್ತಾ ಇದ್ದೀನಿ ಅಂತ ಬಾಯಲ್ಲಿ ಹೇಳಬೇಕು. ಇದು ವ್ಯತ್ಯಾಸ. ಋತ ಸತ್ಯಂ ಅಂದರೆ ನಾವು ಪೂಜೆಯಲ್ಲಿ ಹೇಳ್ತೀವಿ. ನಮ್ಮ ಮನಸ್ಸಿನಲ್ಲಿ ಬರಬೇಕು ಸತ್ಯ ಅನ್ನೋದು ಮೊದಲು, ಆಮೇಲೆ ಬಾಯಲ್ಲಿ ಬರಬೇಕು ಸತ್ಯ. ಋತು ಮನಸ್ಸಿನಲ್ಲಿ ಬರೋದು. ನಾನು ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೋಬೇಕು, ಇದು ನನ್ನ ಸ್ವಯಾರ್ಜಿತ, ನನ್ನ ಸ್ವಂತ, ನಾನೇ ದುಡಿದಿರ್ತಕ್ಕಂಥದ್ದು. ಅದಕ್ಕೆ ಆತ್ಮಸಾಕ್ಷಿಯಾಗಿ ನಾನು ಈ ಅನ್ನವನ್ನು ಸ್ವೀಕರಿಸಲು ಸಮರ್ಥನಾಗಿದ್ದೇನೆ ಅಂತ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಮಾಡುವ ಸಿದ್ಧತೆ ಋತು, ಬಾಯಲ್ಲಿ ಹೇಳುವುದು ಸತ್ಯ. ಈ ಅನ್ನ ಆಹಾರಗಳನ್ನು ಸತ್ಯ ಧರ್ಮ ನ್ಯಾಯಯುತವಾಗಿ ಸಂಪಾದಿಸಿದ್ದೇವೆಯೇ ಅಂತ ನಾವು ಮನಸ್ಸಿನಲ್ಲಿ ತಂದುಕೊಳ್ಬೇಕು, ಅದು ಋತು. ಆಮೇಲೆ ಬಾಯಲ್ಲಿ ಹೇಳೋದು ಸತ್ಯ. ಇನ್ನೊಂದು ಮಾತಿದೆ, ದುಡಿಯದವನಿಗೆ ತಿನ್ನುವ ಹಕ್ಕಿಲ್ಲ ಅಂತಕ್ಕಂಥ. ದುಡಿಯದವನಿಗೆ ತಿನ್ನುವ ಹಕ್ಕಿಲ್ಲ. ಸಂಪಾದನೆ ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ನಿಸ್ವಾರ್ಥವಾಗಿ ಸಂಪಾದನೆ ಮಾಡದೇ ಇರೋವನಿಗೆ ತಿನ್ನೋ ಹಕ್ಕಿಲ್ಲ. ಇಂದಿನ ನೀತಿ ಇದು ಬಂದಿರುವುದೇ ಯಜ್ಞ ಕಾರ್ಯದಿಂದ. ಇದು ಹೇಗೆ ಬಂತಂದರೆ, ಋತುಂ ಸತ್ಯಂ ಅಂತಕ್ಕಂಥ ಧರ್ಮ ಮಾರ್ಗ ಇದೆಯಾ ನನ್ನ ಸ್ವೀಕಾರದಲ್ಲಿ ಅಂತಕ್ಕಂಥದ್ದು. ಈಗ ನಾನು ಸ್ವೀಕರಿಸುತ್ತಿರುವ ನನ್ನ ಹಕ್ಕಿನ ಅನ್ನ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಭೋಜನ ಮಾಡುವುದು, ಇದು ಭೋಜನ ಯಜ್ಞ. ಮತ್ತು ಆಹುತಿ ಮಾಡ್ತಾರೆ ಇದರಲ್ಲಿ ಯಜ್ಞ ಕಾರ್ಯಗಳಲ್ಲಿ. ಇದಕ್ಕೆ ಆಹುತಿ ಯಾವುದು ಅಂದರೆ, ನಮ್ಮ ಹಿರಿಯರು ಊಟ ಮಾಡೋಕ್ಕೆ ಮೊದಲು ಒಂದು ಸ್ವಲ್ಪ ತಗೊಂಡು ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟು, ಊಟ ಆದಮೇಲೆ ಅದನ್ನು ತಗೊಂಡೋಗಿ ಹೊರಗಡೆ ಯಾವುದೋ ಪಕ್ಷಿಯೋ ಪ್ರಾಣಿಗೆ ಹಾಕ್ತಾ ಇದ್ದು, ಇದು ಆಹುತಿ. ಅಲ್ಲಿ ಆಹುತಿ ಹಾಕ್ತಾರಲ್ವ, ಎಲ್ಲಿ ಯಜ್ಞಕುಂಡದಲ್ಲಿ ತುಪ್ಪ ಯಾವುದು, ಅದು. ನಾವು ಮಾಡೋ ಆಹುತಿ ಯಾವುದು ಅಂದರೆ ಭೂತಗಳು, ಅಂದರೆ ಯಾವುದೋ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಮೊದಲೇ ತೆಗೆದಿಟ್ಟು, ನೋಡಿ ಇಲ್ಲಿದೆ, ಮೊದಲೇ ಸ್ವಲ್ಪ ತೆಗೆದಿಟ್ಟು ಅದನ್ನು ಹೊರಗಡೆ ಹೋಗಿ ಇದು ಮಾಡ್ತಾಯಿತ್ತು. ಇದು ಕೆಲವರು ಮಾಡ್ತಾರೆ ಈಗಲೂ. ಆಮೇಲೆ ನಾವು ಭಾರತ ಸಮಾಜ ಪೂಜೆಯನ್ನು ಮಾಡುವಾಗ ಇನ್ನೊಂದು ಮಂತ್ರ ಹೇಳ್ತೀವಿ. ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವತೋ ಮುಖಃ ತ್ವಯಂ ಯಜ್ಞತ್ವಂ ವಶಾತ್ಕಾರತ್ವಂ ವಿಷ್ಣುಂ ಪುರುಷಃ ಅಂತ ಹೇಳ್ತೀವಿ. ಇದೇನಿದು ಅಲ್ಲಿ ಹೇಳ್ತೀವಲ್ಲ, ಅಂದರೆ ಹೇ ಸರ್ವವ್ಯಾಪಿ ಪರಮಪುರುಷನೇ, ಅಂತಶ್ಚರತಿ ಭೂತೇಷು ಒಳಗಡೆ ಇರ್ತಕ್ಕಂಥ ಆತ್ಮ ಅಂತಕ್ಕಂಥ ಭಗವಂತನೇ, ಹೇ ಸರ್ವವ್ಯಾಪಿ ಪರಮಪುರುಷನೇ, ಸೃಷ್ಟಿಯ ಅಂತರಂಗ ಶಕ್ತಿಗಳಾದ ಪಂಚಭೂತಗಳಲ್ಲೂ ಜ್ಞಾನ ಗ್ರಹವರಗಳಲ್ಲೂ ವ್ಯಾಪಿಸಿದ್ದು ವಿಶ್ವದ ಎಲ್ಲ ಕಡೆ ನೋಡಬಲ್ಲ ನೀನೇ ಯಜ್ಞವು. ಸರ್ವವ್ಯಾಪಿ ಭಗವಂತನೇ ಯಜ್ಞ. ನಮಗೇನೇನು ಕಾಣಿಸ್ತಾ ಇದೆ, ಏನೇನು ನಡೀತಾ ಇದೆ ಪ್ರಕ್ರಿಯೆಗಳು, ಭಗವಂತನ ಯೋಜನೆ, ಇದೆಲ್ಲ ಯಜ್ಞವೇ. ನೀನೇ ಯಜ್ಞವು, ಭಗವಂತನೇ ಯಜ್ಞ.
ಆ ಯಜ್ಞವು ಮಂತ್ರವೂ ನೀನೇ ಎಂದು ಭಗವಂತನನ್ನು ಧ್ಯಾನಿಸುತ್ತಾ ಭೋಜನವನ್ನು ಸ್ವೀಕರಿಸಲು ಪ್ರಾರಂಭ ಮಾಡಬೇಕು. ಇದು ಪ್ರಾರಂಭ. ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಪ್ರಾರಂಭದಲ್ಲಿ ಅಂತಶ್ಚರತಿ ಭೂಷೇಷು ಗುಹಾಯಾಂ ವಿಶ್ವತೋಮುಖ ತ್ವಂ ಯಜ್ಞತ್ವಂ ವಷತ್ಕಾರ ತ್ವಂ ವಿಷ್ಣು ಪುರುಷ ಪರಹ. ಇದನ್ನು ಹೇಳಿದರೆ ಅಂದರೆ ಭಗವಂತ ಸರ್ವವ್ಯಾಪಿ ಆಗಿರ್ತಕ್ಕಂಥ ಯಜ್ಞ ನೀನೇ, ನಾನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಯಜ್ಞವೇ. ಹಾಗಾಗಿ ಅನ್ನವನ್ನು ಸಮರ್ಪಣಾ ಭಾವದಿಂದ ಭಗವಂತನಿಗೆ ಅರ್ಪಿಸುತ್ತಿದ್ದೇನೆ ಅಂತ ಸ್ವೀಕರಿಸುವುದು ಯಜ್ಞ. ಅನ್ನವು ಬ್ರಹ್ಮವು ಅಂದರೆ ಸೃಷ್ಟಿಕರ್ತನಾದ ಬ್ರಹ್ಮವು. ಅನ್ನವು ಬ್ರಹ್ಮ ಅಂದರೆ ಇನ್ನೊಂದು ಶ್ಲೋಕ ಇದೆ, ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಪ್ರಿಯತಾಂ ಭಗವಾನೀಶಃ ಪರಮಾತ್ಮ ಸದಾಶಿವ. ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಪ್ರಿಯತಾಂ ಭಗವಾನೀಶಃ ಪರಮಾತ್ಮ ಸದಾಶಿವ. ಅಂದರೆ ಅನ್ನವು ಬ್ರಹ್ಮವು ಅಂದರೆ ಸೃಷ್ಟಿಕರ್ತನಾದ ಬ್ರಹ್ಮ, ಅನ್ನವು ಬ್ರಹ್ಮ. ರಸೋ ವಿಷ್ಣು, ಅನ್ನದಿಂದ ಸೃಷ್ಟಿಯಾಗುವ ರಸವು ವಿಷ್ಣು. ಅದನ್ನು ಸ್ವೀಕರಿಸುವ ಭೋಕ್ತನು ಅಂದರೆ ಜೀವಾತ್ಮನೇ ಪರಮೇಶ್ವರನು. ಇಲ್ಲಿ ಎಲ್ಲ ಕಲ್ಪನೆ ಇದೆ. ಅಂದರೆ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಬ್ರಹ್ಮಮಯವೇ. ಅನ್ನವು ಬ್ರಹ್ಮ, ಅದರಲ್ಲಿ ಸೃಷ್ಟಿಯಾಗುವ ರಸ ಬ್ರಹ್ಮ, ಅದನ್ನು ಸ್ವೀಕರಿಸುವ ಜೀವಾತ್ಮನೂ ಬ್ರಹ್ಮ, ಭೋಕ್ತ ಅಂತೀವಿ. ಇಲ್ಲಿ ಸದಾಶಿವನ ಕಲ್ಪನೆ ಇದೆ, ಇದೆಲ್ಲ ಪರಮೇಶ್ವರನೇ. ನಾವು ಥಿಯಾಸಫಿ ಭಾಷೆಯಲ್ಲಿ ಕಾಸ್ಮಿಕ್ ಲೋಗೋಸ್ ಅಂತೀವಿ. ಕಾಸ್ಮಿಕ್ ಲೋಗೋಸ್ ಅಂದರೆ ಪರಮೇಶ್ವರ. ಪರಮೇಶ್ವರನು ಇದನ್ನೆಲ್ಲವನ್ನು ಸೃಷ್ಟಿಸಿದ್ದಾನೆ. ಸೋಲಾರ್ ಲೋಗೋಸನ್ನು ಸೃಷ್ಟಿಸಿದ್ದಾನೆ ಅಂದರೆ ಬ್ರಹ್ಮಾಂಡ ನಾಯಕರನ್ನು ಸೃಷ್ಟಿಸಿದ್ದಾನೆ. ಎಲ್ಲ ಬ್ರಹ್ಮಾಂಡಗಳಿಗೂ ನಾಯಕರನ್ನು ಸೃಷ್ಟಿಸಿದ್ದಾನೆ. ಆ ನಾಯಕರೆಲ್ಲ ಸೃಷ್ಟಿಸಿದವನು ಭಗವಂತನೇ. ಎಲ್ಲ ಬ್ರಹ್ಮಾಂಡಗಳಲ್ಲಿ ಭಗವಂತನಿದ್ದಾನೆ, ಸರ್ವವ್ಯಾಪಿ. ಅನ್ನದಲ್ಲಿ ಬ್ರಹ್ಮನಿದ್ದಾನೆ, ವಿಷ್ಣು ಇದ್ದಾನೆ, ಈಶ್ವರ ಇದ್ದಾನೆ. ಅಂದರೆ ಅನ್ನಕ್ಕೆ ಇರ್ತಕ್ಕಂಥ ಏನು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ನಾವಿಲ್ಲಿ ಗಮನಿಸಬಹುದು. ಅನ್ನವನ್ನು ಸ್ವೀಕರಿಸುವ ಭೋಕ್ತನು ಅಂದರೆ ಜೀವಾತ್ಮನು ಪರಮೇಶ್ವರನೇ. ಇಲ್ಲಿ ಸದಾಶಿವನನ್ನ ಕಲ್ಪನೆ ಇದೆ ಅಂದರೆ ಎಲ್ಲರನ್ನೂ ಸೃಷ್ಟಿಸುವನು, ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥವನು, ಜಗತ್ತನ್ನು ಸೃಷ್ಟಿ ಮಾಡಿಸ್ತಕ್ಕಂಥವನು ಪರಮೇಶ್ವರ ಸದಾಶಿವ. ಆ ಸದಾಶಿವನ ಅಂಶವೇ ಈ ಅನ್ನ ಅಂತಕ್ಕಂಥದ್ದು ನಾವು ಗಮನಿಸಿ ಅನ್ನವನ್ನು ಸ್ವೀಕರಿಸಿದರೆ ಅದೇ ಯಜ್ಞ, ಅನ್ನ ಯಜ್ಞ. ಮುಂದೆ ಅನ್ನದ ವಿಶಿಷ್ಟತೆಯನ್ನು ಹೀಗೆ ಉಪನಿಷತ್ತುಗಳು ತಿಳಿಸುತ್ತವೆ. ಪ್ರಕೃತಿಯಿಂದ ಆಹಾರ, ಪ್ರಕೃತಿ ಮೂಲಕನೇ ನಾವು ಆಹಾರವನ್ನು ಪಡಿತಕ್ಕಂಥದ್ದು. ಈ ಪ್ರಕೃತಿ ಅಂದರೆ ರೈತರು ಹೊಲಗಳಲ್ಲೆಲ್ಲ ಬೆಳೀತಾರೆ, ಗಿಡ ಮರ ಬೆಳೀತಾರೆ, ಬೆಳೆ ಇದೆಲ್ಲ ಇಡ್ತಾರೆ, ಅದು ಪ್ರಕೃತಿ. ಪ್ರಕೃತಿಯಿಂದ ಆಹಾರ, ಆಹಾರದಿಂದ ಈ ದೈವಿಕ ಶಕ್ತಿ, ದೈವಿಕ ಶಕ್ತಿಯಿಂದ ಪ್ರಾಣಶಕ್ತಿ, ಪ್ರಾಣಶಕ್ತಿಯಿಂದ ಆತ್ಮಶಕ್ತಿ, ಆತ್ಮಚೈತನ್ಯ. ಈ ಆತ್ಮಚೈತನ್ಯವೇ ಜೀವಾತ್ಮನ ಅಂತಿಮ ಗುರಿಯಾದ ಮೋಕ್ಷ ಪ್ರಾಪ್ತಿ. ಪ್ರಕೃತಿಯಿಂದ ಆಹಾರ, ಆಹಾರದಿಂದ ದೈವಿಕ ಶಕ್ತಿ, ದೈವಿಕ ಶಕ್ತಿಯಿಂದ ಪ್ರಾಣಶಕ್ತಿ, ಪ್ರಾಣಶಕ್ತಿಯಿಂದ ಆತ್ಮಶಕ್ತಿ, ಆತ್ಮಚೈತನ್ಯ. ಈ ಆತ್ಮಚೈತನ್ಯವೇ ಜೀವಾತ್ಮನ ಅಂತಿಮ ಗುರಿಯಾದ ಮೋಕ್ಷ ಪ್ರಾಪ್ತಿ. ಇದಕ್ಕೆಲ್ಲ ಮೂಲ ಅನ್ನವೇ. ಏನೇನಿದೆ ಜಗತ್ತಿನಲ್ಲಿ ಜೀವಕೋಟಿ ಇದೆ, ಜೀವಕೋಟಿಗೆ ಆಧಾರವಾಗಿರ್ತಕ್ಕಂಥ ಈ ಅನ್ನವೇ ಮುಂದೆ ರಸವಾಗಿ, ಅದರಿಂದ ರಕ್ತವಾಗಿ, ಮಾಂಸವಾಗಿ, ಮತ್ತು ಚೈತನ್ಯವಾಗಿ ಜೀವಾತ್ಮನಿಗೆ ಮೋಕ್ಷವನ್ನು ತಂದುಕೊಡ್ತಕ್ಕಂಥ ಒಂದು ಮುಖ್ಯವಾದ ಆಧಾರವೇ ಈ ಅನ್ನ. ಅದರ ಸ್ವೀಕಾರವೇ ವಿಶಿಷ್ಟವಾದ ರೀತಿಯಿಂದ ನಾವು
ಸ್ವೀಕಾರ ಮಾಡ್ತಕ್ಕಂಥ ವಿಧಾನವೇ ಯಜ್ಞ. ಅದನ್ನೇ ಅನ್ನಯಜ್ಞ. ಭೋಜನ ಸಮಯದಲ್ಲಿ ಸಮಯ ಪಾಲನೆ. ಗಬ 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 ಅಂತ ತಿಂದುಬಿಟ್ರೆ, ಆಯುರ್ವೇದ ಹೇಳುತ್ತೆ ಒಂದು ತುತ್ತನ್ನು 30 ಸಲ ಅಗಿಯಬೇಕು. ಆಯುರ್ವೇದದಲ್ಲಿದೆ, ಒಂದು ತುತ್ತನ್ನು 30 ಸಲ ಅಗಿಬೇಕು. 3 ಸಲನಾದರೂ ಅಗಿತೀವ, ಆಗ್ತಾ ಇರ್ತೀವಿ. ಅದು ಅಷ್ಟೇ ಅಲ್ಲ, ಸಮಯ ಸಿಕ್ಕದಾಗೆಲ್ಲ ತಿಂತೀವಿ. ಅದಕ್ಕೇನು ಸಮಯ ಇಲ್ಲ. ಯಾರ್ದೋ ಮನೆಗೆ ಹೋಗ್ತೀವಿ, ಅಲ್ಲಿ ತಿಂಡಿ ಕೊಡ್ತಾರೆ, ಪಕ್ಕದ ಮನೆಯವ್ರು ಕರೀತಾರೆ, ಅಲ್ಲಿ ಒಂದು ಸ್ವಲ್ಪ ತಿನ್ನಿರಿ ಅಂತ. ಇಲ್ಲ, ತಿಂದಿದ್ದೀನಿ ಅನ್ನಲ್ಲ, ಅಲ್ಲಿ ಒಂದು ಸ್ವಲ್ಪ ತಿಂತೀವಿ. ಮತ್ತು ಅದೇ ನಿತ್ಯ ಜೀವನ ನಾವು ಹೇಗೆ ಮಾಡ್ತಾ ಇದ್ದೀವಿ. ಕೊನೆಗೆ ಏನಾಗುತ್ತೆ, ಅಜೀರ್ಣ ಆಗುತ್ತೆ, ಇನ್ನೇನೋ ಆಗುತ್ತೆ, ಅಥವಾ ಬೊಜ್ಜು ಬೆಳೆಯುತ್ತೆ, ಒಬೇಸಿಟಿ, ದಪ್ಪ ಆಗೋಗಿ ಇನ್ನೇನೋ ಆಗೋಗಿ. ಇದಕ್ಕೆಲ್ಲ ನಿಯಮಬದ್ಧವಾದ ಆಹಾರ ಸೇವನೆ ಮಾಡಿದ್ರೆ, ಅದಕ್ಕೆ ಸಮಯ ಪಾಲನೆ ಮಾಡಿದರೆ, ಇದು ಸಮಯ ಪಾಲನೆಯೂ ಯಜ್ಞವೇ. ಆಹಾರ ಸ್ವೀಕಾರದಲ್ಲಿ ಸಮಯ ಪಾಲನೆಯೂ ಯಜ್ಞವೇ. ವೈಜ್ಞಾನಿಕವಾಗಿ ಹೇಳ್ತಾರೆ, ವಿಜ್ಞಾನದಲ್ಲಿ ನಾವೆಲ್ಲ ಸೈನ್ಸ್ ಪಾಠ ಮಾಡುವಾಗ ಮಕ್ಕಳಿಗೆ 2 ಊಟಗಳ ಮಧ್ಯೆ 3 ಅಥವಾ 4 ಗಂಟೆ ಸಮಯ ಇರಬೇಕು. ನಾವು ಹೇಳ್ತೀವಿ, ವಿಜ್ಞಾನ ಪಾಠ ಮಾಡುವಾಗ ಹೇಳಿ, ಏನಪ್ಪ ಸುಮಾರು ತಿನ್ನಬಾರ್ದು. ಒಂದು ಗಾದೆ ಇದೆ, ಒಂದು ಸಲ ತಿನ್ನುವವನು ಯೋಗಿ, 2 ಸಲ ತಿನ್ನುವವನು ಭೋಗಿ, 3 ಸಲ ತಿನ್ನುವವನು ರೋಗಿ, 4 ಸಲ ತಿನ್ನುವವನನ್ನು ಎತ್ತಿಕೊಂಡು ಹೋಗಿ. ಅಂದರೆ ಇದೆಲ್ಲ ಎಷ್ಟು ನಮ್ಮ ಮೇಲೆ ಇದು ಪರಿಣಾಮ ಬೀರುತ್ತೆ. ಆಹಾರ ಸೇವನೆಗೆ ಸಮಯ ಪಾಲನೆ ಬಹಳ ಮುಖ್ಯ. ಅದಕ್ಕೆ ವೈಜ್ಞಾನಿಕವಾಗಿ 2 ಊಟಗಳ ಮಧ್ಯೆ ಕೊನೆಯ ಪಕ್ಷ 3-4 ಗಂಟೆ ಸಮಯ ಇರಬೇಕು. ಅಂದರೆ ಇನ್ನೊಂದು ಹೇಳ್ತಾರೆ, ಶ್ರಮಜೀವಿಗಳಿರ್ತಾರಲ್ಲ ಅವ್ರಿಗೆ 3 ಗಂಟೆ ಸಾಕು, ನಮ್ಮಂಥವ್ರಿಗೆ 4-5 ಗಂಟೆ ಆದರೂ ಬೇಕು. ಅದೇ ಆಯುರ್ವೇದ ಹೇಳುತ್ತೆ ಈ ಅಂತರ 8 ಗಂಟೆ ಇರಬೇಕು. ಕಷ್ಟ ಅಂತ ಇದ್ದಾರೆ ಅವರು. 8 ಗಂಟೆ ಇರ್ಬೋದು. ಈಗ ಹಳ್ಳಿಗಳಲ್ಲಿ 10 ಗಂಟೆ ಊಟ ಮಾಡ್ತಾರೆ. 10 ಗಂಟೆಗೆ ಊಟ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ, ರಾತ್ರಿಗೆ ಊಟ ಮಾಡೋದು. ಅವ್ರಿಗೆ ಯಾವ ಒಬೇಸಿಟಿನೂ ಇರಲ್ಲ, ದಪ್ಪ ಆ ಥರ ಇಲ್ಲವೇ ಇಲ್ಲ. ನೋಡಿ ರೈತರು ನೋಡಿ ಹೆಂಗಿರ್ತಾರೆ, ಅವ್ರ ಆಹಾರ ನಿಯಮವಾಗಿ ಪಾಲನೆ ಮಾಡ್ತಾರೆ. ನಾವು ಓದ್ಕೊಂಡು ಎಲ್ಲ ಹೇಳ್ತಾ ಇದ್ದು ನಾವು ಮಾಡಲ್ಲ. ಅವ್ರಿಗೆ ವಿಧಿ ಇಲ್ಲ. ಬಹುಶಃ ಅದು ಭಗವಂತನ ಒಂದು ಏನು ವ್ಯವಸ್ಥೆನೇ ಅನ್ಕೋತೀವಿ. ಬೆಳಗ್ಗೆ 10 ಗಂಟೆಗೆ ಊಟ ಮಾಡಿ ರಾತ್ರಿಗೆ ಊಟ ಮಾಡ್ತಾರೆ, ಆರೋಗ್ಯವಾಗಿರ್ತಾರೆ. ಯಾರು ಶರೀರಗಳು ದಪ್ಪ ಆ ಥರ ಇಲ್ಲವೇ ಕಾಣಿಸೋದಿಲ್ಲ. ಅದಕ್ಕೆ ಆಯುರ್ವೇದ ಹೇಳುತ್ತೆ 8 ಗಂಟೆ, 10 ಗಂಟೆ ಊಟ ಮಾಡಿರ್ಬೋದು, 8 ಗಂಟೆ ಇರ್ಬೋದು. ಭೋಜನ ಯಜ್ಞ ಕಾಲದಲ್ಲಿ ಸಮಾಧಾನದ ಅವಶ್ಯಕತೆ. ಭೋಜನ ಯಜ್ಞದಲ್ಲಿ ಸಮಾಧಾನದ ಅವಶ್ಯಕತೆ. ಏನು ಸಮಾಧಾನ ಅಂದರೆ, ಏನಪ್ಪ ಸಮಾಧಾನ ಮಾಡ್ಕೊಳ್ಳಯ್ಯ ಅಂತ ಇರ್ತಾರೆ. ಕೋಪ ಮಾಡ್ಕೊಂಡ್ಬಿಟ್ರೆ ಅಥವಾ ಗಬಗಬ ತಿಂದರೆ ಮಕ್ಕಳೇ ಸಮಾಧಾನವಾಗಿ ತಿನ್ನ ಪರವಾಗಿಲ್ಲ ಅಂತ. ಇದು ನಮಗೆ ಕೂಡ ಅನ್ವಯಿಸುತ್ತೆ. ಸಮ ಪ್ಲಸ್ ಆಧಾನ. ಆಧಾನ ಅಂದರೆ ಸರಿಯಾದ ಸ್ಥಿತಿಯಲ್ಲಿರುವುದು. ನಮ್ಮ ಶರೀರವನ್ನು ಸರಿಯಾದ ಸ್ಥಿತಿಯಲ್ಲಿಟ್ಟಿರಬೇಕು, ಮನಸ್ಸನ್ನು ಸರಿಯಾದ ಸ್ಥಿತಿಯಲ್ಲಿಟ್ಟಿರಬೇಕು ಅಂತಕ್ಕಂಥ ಅದು ಸಮಾಧಾನ. ಪಂಚಪ್ರಾಣಗಳು ಸಮಸ್ಥತೆಯಲ್ಲಿದ್ದರೆ ದೇಹವು ಆಹಾರವನ್ನು ಸಮರ್ಪಕವಾಗಿ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಪಂಚಪ್ರಾಣಗಳಿವೆ ನಮ್ಮ ಶರೀರದಲ್ಲಿ. ಪಂಚಪ್ರಾಣಗಳು ಸಮಸ್ಥಿತಿಯಲ್ಲಿರೋದೇ ಸಮಾಧಾನ. ನಮ್ಮಲ್ಲಿರ್ತಕ್ಕಂಥ ಪಂಚಪ್ರಾಣಗಳನ್ನು ಸಮಸ್ಥಿತಿಯಲ್ಲಿ ಇಡುವುದೇ ಸಮಾಧಾನ. ಯಾವ ಪಂಚಪ್ರಾಣಗಳು ನಮ್ಮ ಇದರಲ್ಲಿ ಹೇಳ್ತೀವಿ, ಯಾವುದರಲ್ಲಿ? ಪ್ರಾಣಾಪಾನವ್ಯಾನೋ ದಾನ ಸಮಾನಾಮೇ ಶುದ್ಧ್ಯಂತಾಂ ಜ್ಯೋತಿರಹಂ ಅಂತ ಹೇಳ್ತೀವಿ. ಅಂದರೆ ಈ ಪ್ರಾಣ
ಇಲ್ಲೇ ಒಂದೇ ವಾಕ್ಯ ಪಾದದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಪ್ರಾಣಾಪಾನ ವ್ಯಾನೋದಾನ ಸಮಾನ, ಅವು ಎಲ್ಲ ಸಮಾನ ಸ್ಥಿತಿಯಲ್ಲಿರಬೇಕು. ಪ್ರಾಣ, ಅಪಾನ, ಉದಾನ, ವ್ಯಾನ ಸಮಾನ. ಈ ಪಂಚಪ್ರಾಣಗಳು ನಮ್ಮ ಶರೀರದಲ್ಲಿ ಸಮಾಧಾನವಾಗಿದ್ದಾಗ ಮಾತ್ರ ನಾವು ಆಹಾರ ಸ್ವೀಕರಿಸಿದರೆ ಆಯಾ ಸ್ಥಳಗಳಲ್ಲಿ ಪ್ರಾಣ ಸುಶಿಕ್ಷಿತವಾಗಿ ಇದ್ದು ಕೆಲಸ ಮಾಡುತ್ತದೆ. ವಿಜ್ಞಾನ ಹೇಳುತ್ತೆ, ಇವೇನಾದರೂ ಈ ಪಂಚಪ್ರಾಣಗಳು ಸಮಾನ ಸ್ಥಿತಿಯಲ್ಲಿಲ್ಲ ಅಂತಂದರೆ ಒಂಥರ ಉದ್ವೇಗ ಬರುತ್ತೆ ಅಥವಾ ಹುಚ್ಚು ಬರಬಹುದು ಅಂತ ಕೂಡ ವಿಜ್ಞಾನದಲ್ಲಿ ಬರುತ್ತೆ. ಅದಕ್ಕೆ ಇದು ಬಹಳ ಮುಖ್ಯ. ಪಂಚಪ್ರಾಣಗಳನ್ನು ಸಮಾನ ಸ್ಥಿತಿಯಲ್ಲಿದ್ದು ನಾವು ಆಹಾರವನ್ನು ಸೇವಿಸಬೇಕು. ಹಾಗಾಗಿ ಇವು ಸಮಸ್ಥಿತಿಯಲ್ಲಿ ಆಯಾ ಸ್ಥಾನಗಳಲ್ಲಿ ಸರಿಯಾಗಿ ಕೆಲಸ ಮಾಡಿದ್ದರೆ ಶಕ್ತಿಯು ಉತ್ಪತ್ತಿಯಾಗುತ್ತದೆ. ಇದರಲ್ಲಿ ಕೂಡ ಬರುತ್ತೆ, ಚಕ್ರಗಳಲ್ಲಿ ಅಲ್ಲಿ ಹೇಳುವಾಗ ನಾವು ಇದನ್ನು ತಿಳ್ಕೊತೀವಿ. ಆ ಶಕ್ತಿಯನ್ನು ಒದಗಿಸುವುದೇ ಅನ್ನ. ಪಂಚಪ್ರಾಣಗಳಿಗೆ ಶಕ್ತಿಯನ್ನು ಒದಗಿಸುವುದು, ಅವನ್ನು ಸಮಾನ ಸ್ಥಿತಿಯಲ್ಲಿಡುವುದಕ್ಕೆ ಈ ಆಹಾರ ಬಹಳ ಮುಖ್ಯ. ಅನ್ನ ಸ್ವೀಕಾರವು ಸಮಾಧಾನದಿಂದ ನಡೆಯಬೇಕು. ಸಾತ್ವಿಕ ಆಹಾರ ಬಹಳ ಮುಖ್ಯ. ಇದನ್ನು ಗಮನಿಸಬೇಕು ನಾವು. ಎಲ್ಲ ಹೇಳಿ ಬಹಳಷ್ಟು ಖಾರ, ಬಹಳಷ್ಟು ಇನ್ನೇನೋ ಸಿಹಿ, ಆಮೇಲಿಂದ ಆ ಎಣ್ಣೆ ಪದಾರ್ಥಗಳು ಎಲ್ಲ ಅದು ಅಲ್ಲ. ಏನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಾತ್ವಿಕ ಆಹಾರ. ಹಾಗಾಗಿ ಸೋದರಿಯರೇ, ಅನ್ನವನ್ನು ಪರಬ್ರಹ್ಮವನ್ನು ಗೌರವಿಸಿ ಪೂಜಿಸೋಣ. ವಿಶಿಷ್ಟ ರೀತಿಯಲ್ಲಿ ನಾವು ಸ್ವೀಕರಿಸುವ ಆಹಾರವನ್ನು ಭೋಜನ ಯಜ್ಞವೆಂದು ಆಚರಿಸೋಣ ಅಂತ ತಿಳಿಸ್ತಾ, ಈ ಸಂದರ್ಭದಲ್ಲಿ ನನಗೆ ಈ ಭೋಜನ ಯಜ್ಞ ಇದರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಿಟಿ ಲಾಡ್ಜಿನ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೂ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ.